ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ತುಂಬಾನೇ ಯೂಸ್ ಆಗುತ್ತೆ. ಯಾಕೆ ಅಂತಂದ್ರೆ ಇವಾಗ ಟೈಮ್ ಇಲ್ಲ, ರಿವಿಷನ್ ಮಾಡೋಕ್ಕಾಗಲ್ಲ. ಈ ತರ ಒಂದು ಕ್ವಶನ್ ಪೇಪರ್ ಅನಲೈಸ್ ಮಾಡೋದ್ರಿಂದ ನಮಗೆ ಎಕ್ಸಾಮ್ಸ್ಗೆ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ರೀಸೆಂಟ್ ಆಗಿ ಕೆಇ ಅವರು ಕಂಪಲ್ಸರಿ ಕನ್ನಡ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಅದ್ರ ಡೇಟ್ ಬಂದ್ಬಿಟ್ಟು 27-24 ಅಂತ ಇದೆ. ಅಂದ್ರೆ 20ನೇ ತಾರೀಕು 7ನೇ ತಿಂಗಳಲ್ಲಿ ರೀಸೆಂಟ್ ಆಗಿ ಕಂಪಲ್ಸರಿ ಅಂದ್ರೆ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಕೆಇಎ ಕಂಪಲ್ಸರಿ ಕನ್ನಡ ಕ್ವಶನ್ ಪೇಪರ್ ಅಂತ ಇದೆ. ಸೊ ವಿಷಯ ಕಡ್ಡಾಯ ಕನ್ನಡ, ವಿಷಯ ಸಂಕೇತ 1 ಅಂತ ಇದೆ. ಸೊ ಯಾವ ಟೈಮಿಂಗ್ಸ್ ಅಲ್ಲಿ ನಮ್ಗೆ ಎಕ್ಸಾಮ್ ಕೊಟ್ಟಿದ್ರು ಅದನ್ನ ಟೈಮಿಂಗ್ಸ್ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಅಂತ ಇದೆ. ಅದು ನಮ್ಗೆ ಯಾವ ಕ್ವಶನ್ ಪೇಪರ್ ಸಿಗುತ್ತೆ ಅದರಲ್ಲಿ ವರ್ಷನ್ ಕೋಡ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಂಪಾರ್ಟೆಂಟ್, ಉತ್ತರಿಸಲು ಇರುವ ಗರಿಷ್ಠ ಅವಧಿ ಅಂತ ಇದೆ. ನಮಗೆ 120 ನಿಮಿಷಗಳು, ಗರಿಷ್ಠ ಅಂಕಗಳು 150 ಮಾರ್ಕ್ಸಿಗೆ. ಒಟ್ಟು ಪ್ರಶ್ನೆಗಳು ಎಷ್ಟಿರುತ್ತೆ ಅಂತ ಅಂದ್ರೆ 100. ಪ್ರತಿ ಪ್ರಶ್ನೆಗೆ ಅಂಕಗಳು 1.5 ಅಂತ ಇರುತ್ತೆ. ಗೊತ್ತಾಯ್ತಲ್ಲ, ಒಟ್ಟಿನಲ್ಲಿ 100 ಪ್ರಶ್ನೆಗಳು ಇರುತ್ತೆ. ಒಟ್ಟು ಅಂಕಗಳು 150 ಮಾರ್ಕ್ಸ್. ಅದರ ಟೈಮಿಂಗ್ಸ್ ಬಂದ್ಬಿಟ್ಟು 120 ಮಿನಿಟ್ಸ್. ನೆಕ್ಸ್ಟ್ ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಕಡ್ಡಾಯ ಕನ್ನಡದಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಆಗಿರೋ ಮೆಥಡ್ ನೋಡಿ ಯಾವ ತರ ಬಾಕ್ಸ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಕ್ವಶನ್ಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ಆದ್ರೆ ಈ 4 ಆಪ್ಷನ್ ಗಳಲ್ಲಿ ನಾವು ಬಾಕ್ಸ್ ನ ಯಾವ ತರ ಅಂತಂದ್ರೆ ಫುಲ್ ಆಗಿ ನೀಟಾಗಿ ತುಂಬಬೇಕಾಗುತ್ತೆ. ಅದು ರಾಂಗ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಈ ತರ ಎಲ್ಲ ಸಿಲಿ ಹಂಗೆ ಈ ತರ ಎಲ್ಲ ರಾಂಗ್ ಅಂತ ಹಾಕ್ಬಾರ್ದು, ನಮ್ಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಈ ತರ ಎಲ್ಲ ಒಂಚೂರು ಚಿಕ್ಕಿ ಇಟ್ಟು ಬಿಡಬಾರ್ದು, ಇಲ್ಲೇ ಒಂಚೂರು ಚಿಕ್ಕಿ ಇಟ್ಟು ಬಿಡಬಾರ್ದು. ಮತ್ತೆ ಒಬ್ಬೊಬ್ಬರು ರೈಟ್ ಮಾರ್ಕ್ ಹಾಕಿರ್ತಾರೆ, ಆ ತರ ಎಲ್ಲ ಮಾಡಬಾರ್ದು. ಏನು ಅಂತ ಅಂದ್ರೆ, ಹೊಸದಾಗಿ ಯಾರು ಎಕ್ಸಾಮ್ ಅಟೆಂಡ್ ಮಾಡ್ತಿದ್ರೆ ಅವರು ಏನೇ ಒಂದು ಬ್ಲೂ ಅಥವಾ ಬ್ಲಾಕ್ ಎರಡರಲ್ಲಿ ಯಾವ್ದಾದ್ರು ಒಂದು ಪೆನ್ ಯೂಸ್ ಮಾಡಿ, ಒಂದು ಪೆನ್ ಯೂಸ್ ಮಾಡಿ, ಬ್ಲೂ ಅಥವಾ ಬ್ಲಾಕ್. ಅಂದ್ರೆ ನಾನು ಬ್ಲೂ ಅಥವಾ ಬ್ಲಾಕ್ ಅಂತ ಹೇಳ್ತಿದ್ದೀನಿ ಅಂತ ಅಂದ್ರೆ ಬ್ಲೂನು ಇಟ್ಕೋಬಾರ್ದು, ಬ್ಲಾಕ್ನು ಇಟ್ಕೋಬಾರ್ದು. ಯಾವ್ದಾದ್ರು ಒಂದು ಬ್ಲೂ ಅಥವಾ ಬ್ಲಾಕ್ ಆ ಪೆನ್ ಅಲ್ಲಿ ಒಂದು ಪೆನ್ ತಗೊಂಡು ನೀಟಾಗಿ ಆ ಬಾಕ್ಸ್ ತುಂಬಾ ಕರೆಕ್ಟ್ ಆಗಿ ಫಿಲ್ ಮಾಡಬೇಕು ನಾವು ಆನ್ಸರ್ನ. ಹಂಗಾದ್ರೆ ಮಾತ್ರ ಅದು ಅಕ್ಸೆಪ್ಟ್ ಮಾಡೋದು. ಇಲ್ಲ ಅಂತ ಅಂದ್ರೆ ಈ ತರ ಎಲ್ಲ ಹಾಕೋದ್ರಿಂದ ಅಲ್ಲ, ಅದು ಆನ್ಸರ್ನ ತಗೊಳ್ಳಲ್ಲ, ರಾಂಗ್ ಅಂತ ಕೊಡ್ತಾರೆ. ಸೊ ನೋಡಿ, ಇದು ಕರೆಕ್ಟ್ ಆಗಿ ತಿಳ್ಕೋಬೇಕು. ಮತ್ತೆ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಸೊ ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್ ಇರುತ್ತೆ. ಅಲ್ಲಿ ಈ ಒಂದು ಕ್ವಶನ್ ಪೇಪರ್ನ ಅನಲೈಸ್ ಮಾಡೋಣ ಬನ್ನಿ. ಇವಾಗ ಇಲ್ಲಿ ನೋಡಿ, ಫಸ್ಟ್ ಒನ್, ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ದೇವೇಂದ್ರ, ಲೋಕೈಕ, ದೇವಾಲಯ, ದಿಗಂತ ಅಂತ ಇದೆ. ಸೊ ಗುಣಸಂಧಿಗೆ ಮೇನ್ ಆಗಿರೋ ವೇ ಅಂದ್ರೆ ಏಕಾರ, ಓಕಾರ ಮತ್ತೆ ಹಾರ್ಕಾರ ಬಂದ್ರೆ ಅದು ಗುಣಸಂಧಿ ಆಗುತ್ತೆ. ಸೊ ನೋಡಿ, ಇಲ್ಲಿ ದೇವೇಂದ್ರ ಅನ್ನೋದು ಏಕಾರ ಆಗಿದೆ, ದೇವೇಂದ್ರ ಅನ್ನೋದು ಏಕಾರ ಆಗಿದ್ರೆ ಸೊ ಅದು ಗುಣಸಂಧಿ ಆಗುತ್ತೆ. ಆಪ್ಷನ್ 1 ಕರೆಕ್ಟ್. ಲೋಕೈಕ ಅನ್ನೋದು ವೃದ್ಧಿ ಸಂಧಿ ಆಗುತ್ತೆ. ದೇವಾಲಯ ಅನ್ನೋದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಯಾಕೆಂತಂದ್ರೆ ದೀರ್ಘ ಬಂದಿದೆ, ಸೊ ಹಂಗಾಗಿ ಇದು ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ದಿಗಂತ ಅನ್ನೋದು, ಸೊ ಇದೊಂದು ಆದೇಶ ಸಂಧಿ. ಯಾಕೆ ಅಂತ ಅಂದ್ರೆ ಕಾಚಾಟ ತಾಪಗಳಿಗೆ ಗಾಜಾಡ ದಾಬ ಬಂದಿದೆ. ಸೊ ಕಾಚಾಟ ತಾಪ ಅಂತ ಅಂದ್ರೆ ಇಲ್ಲಿ ನೋಡಿ, ದಿಗಂತ ಅನ್ನೋದಕ್ಕೆ ದಿಕ್ ಪ್ಲಸ್ ಅಂತ ದಿಗಂತ, ಸೊ ಈಕ್ವಲ್ಸ್ ಈಗ ದಿಗಂತ ಆಗುತ್ತೆ. ಹೀಗೆ ಕಾಚಾಟ ತಪಗಳಿಗೆ ಗಾಜಾಡ ದಾಬ ಬಂದಿದೆ ಅಂತ ಹೇಳಿದ್ನಲ್ಲ. ದಿಕ್ ಅಂತ ಅಂದ್ರೆ ಇದು ಪೂರ್ವ ಪದ, ಇದು ಉತ್ತರ ಪದ ಅಂತ ಸಂಧಿಗಳಲ್ಲಿ ಬರುತ್ತೆ. ಪೂರ್ವ ಪದ ಮತ್ತೆ ಉತ್ತರ ಪದ. ಈ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ, ಪೂರ್ವ ಪದದ ಕೊನೆಯ ಅಕ್ಷರ ಕಾ ಬಂದಿದೆ. ಸೊ ಲಾಸ್ಟ್ ಗೆ ಅದು ದಿಗಂತ ಅಂತ ಆಗಿದೆ. ಈ ಕಾಚಾಟ ತಪಗಳಿಗೆ ಗಾಜಾಡ ದಬ ಬಂದ್ರೆ ಅದು ಆದೇಶ ಸಂಧಿ ಆಗುತ್ತೆ. ಯಾವ್ದ್ರಲ್ಲಿ? ಪೂರ್ವ ಪದದಲ್ಲಿ ಕಾಚಾಟ ತಪಗಳಿಗೆ ಗಾಜಾಡ ದಬ ಬಂದ್ರೆ ಅದು ಸೊ ಆದೇಶ ಸಂಧಿ ಆಗುತ್ತೆ. ಇಲ್ಲಿ ನೋಡಿ, ದಿಕ್ಕಿಗೆ ದಿಗ ಅಂತ ಬಂದಿದೆ, ಕಾಗೆ ಗಾ ಬಂದಿದೆ. ಅಂದ್ರೆ ಕಾಚಾಟ ತಪಗಳಿಗೆ ಗಾಜಾಡ ದಬ ಬರುತ್ತೆ. ಸೊ ಈ ಕಾ ಜಾಗಕ್ಕೆ ಏನ್ ಬಂದಿತ್ತೆ? ಗಾ ಅಂತ ಬಂದಿತ್ತೆ. ಸೊ ಹಂಗಾಗಿ ಇದು ಆದೇಶ ಸಂಧಿ ಆಗುತ್ತೆ. ನೋಡ್ಕೊಳ್ಳಿ. ಒಟ್ನಲ್ಲಿ ಇಲ್ಲಿ ಕ್ವಶನ್ ಕೇಳಿರೋದು ಗುಣಸಂಧಿಗೆ ಉದಾಹರಣೆ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿರೋದ್ರಿಂದ ಇಲ್ಲಿ ರೈಟ್ ಆನ್ಸರ್ ಯಾವುದು ಹೇಳಿ? ದೇವೇಂದ್ರ. ಆಪ್ಷನ್ 1 ಇಸ್ ಕರೆಕ್ಟ್, ದೇವೇಂದ್ರ. ನೆಕ್ಸ್ಟ್ ಒನ್, ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಕ್ವಶನ್. ರು ಎಂಬ ವರ್ಣವನ್ನು ಹೊರಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ ಎಷ್ಟು ಅಂತ ಈ ಕ್ವಶನ್ ನಲ್ಲಿ 52, 51, 49, 50 ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ರು ಅಂತ ನಾವು ಸೇರಿಸಿಲ್ಲ. ಕನ್ನಡ ವರ್ಣಮಾಲೆಯಲ್ಲಿ ಟೋಟಲ್ ಎಷ್ಟು ಅಕ್ಷರ ಇದಾವೆ ಅಂತ ಅಂದ್ರೆ ರು ಬಿಟ್ಟೆ ಸಹ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ, 49.
ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಉದ್ದೀಪಿತ ಪದದ ಅರ್ಥ ಏನು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಉದ್ದೀಪಿತ ಪದದ ಅರ್ಥ ಏನು ಅಂತ ಅಂದ್ರೆ ಒಳ್ಳೆಯ, ಸಾಕಷ್ಟು, ಪ್ರಚೋದಿತ, ಸಂಕಷ್ಟ ಅಂತ ಇದೆ. ಸೊ ಉದ್ದೀಪಿತ ಪದದ ಅರ್ಥ ಪ್ರಚೋದಿತ ಅಂತ ಆಗುತ್ತೆ. ಆಪ್ಷನ್ 3 ಕರೆಕ್ಟ್. ಉದ್ದೀಪಿತ ಅಂತ ಅಂದ್ರೆ ಪ್ರಚೋದಿತ. ನೆಕ್ಸ್ಟ್ ಒನ್, ಸುಸಂಗತ ಈ ಪದದ ಅರ್ಥ ಏನು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸುಸಂಗತ ಈ ಪದದ ಅರ್ಥ, ಇಲ್ಲೇ ನೋಡಿ 2 ಪದಗಳ ಅರ್ಥ ಕೊಟ್ಟರು. ಇಲ್ಲಿ ಇಂಪಾದ, ಜೊತೆಯಾದ, ಯೋಗ್ಯವಾದ, ವಿಶೇಷವಾದ ಅಂತ ಇದೆ. ಸುಸಂಗತ ಪದದ ಅರ್ಥ ಏನು ಅಂತ ಅಂದ್ರೆ ಯೋಗ್ಯವಾದ. ಆಪ್ಷನ್ 3 ರೈಟ್. ಸುಸಂಗತ ಅಂತ ಅಂದ್ರೆ ಯೋಗ್ಯವಾದ. ಅರ್ಹ ಪದದ ವಿರುದ್ಧ ಪದ ಕೇಳಿದ್ದಾರೆ. ನಿರರ್ಹ, ಅನರ್ಹ, ಅನರ್ಹ, ನಿಹರ್ಹ ಅಂತ 4 ಆಪ್ಷನ್ಗಳಲ್ಲಿ ಅರ್ಹ ಪದದ ವಿರುದ್ಧ ಪದ ಏನಾಗುತ್ತೆ ಅಂತ ಅಂದ್ರೆ ಆಪ್ಷನ್ 3 ಅನರ್ಹ ಆಗುತ್ತೆ. ಎಲ್ಲ ಒಂದೇ ರೀತಿ ಕಾಣಿಸ್ತಿದೆ ನೋಡಿ. ನಾವು ಕರೆಕ್ಟ್ ಆಗಿ ಆಪ್ಷನ್ಗಳಲ್ಲಿ ಆನ್ಸರ್ನ ಟಿಕ್ ಹಾಕ್ಬೇಕು. ಅರ್ಹ ಅಂದ್ರೆ ಅದ್ರ ಆಪೋಸಿಟ್ ವರ್ಡ್ ಅನರ್ಹ. ನೆಕ್ಸ್ಟ್ ಒನ್, ನಾಸ್ತಿಕ ಪದದ ಅರ್ಥ ಕೇಳಿದ್ದಾರೆ. ನೋಡಿ ಪದದ ಅರ್ಥ ಎಷ್ಟು ಇಂಪಾರ್ಟೆಂಟ್. ಈ ಕ್ವಶನ್ ಅಲ್ಲಿ ಎಷ್ಟೊಂದು ಪದಗಳ ಅರ್ಥ ಕೇಳಿದ್ದಾರೆ. ಆಲ್ರೆಡಿ ಇದು 3ನೇದು ಪದಗಳ ಅರ್ಥ. ಸೊ ನಾವು ಎಷ್ಟು ಪದಗಳ ಅರ್ಥ ನೋಡ್ಕೋತೀವಿ ಅಷ್ಟು ಕೂಡ ಒಳ್ಳೇದು. ನಾಸ್ತಿಕ ಪದದ ಅರ್ಥ ದೈವ ಭಕ್ತ, ದೇವರನ್ನು ನಂಬಿದವ, ದೇವರಲ್ಲಿ ನಂಬಿಕೆ ಇಲ್ಲದವ. ಸೊ ನೆಕ್ಸ್ಟ್ ದಾರ್ಶನಿಕ ಅಂತ ಇದೆ. ನಾಸ್ತಿಕ ಪದದ ಅರ್ಥ ಏನು ಅಂತ ಅಂದ್ರೆ ದೇವರಲ್ಲಿ ನಂಬಿಕೆ ಇಲ್ಲದವನನ್ನು ನಾವು ನಾಸ್ತಿಕ ಅಂತ ಕರಿತೀವಿ. ದೇವರಲ್ಲಿ ನಂಬಿಕೆ ಇರೋವನ್ನ ನಾವು ಆಸ್ತಿಕ ಅಂತ ಎಲ್ಲ ಕರಿತೀವಿ. ಸೊ ಇದರಲ್ಲಿ ನಾಸ್ತಿಕ ಪದದ ಅರ್ಥ ದೇವರಲ್ಲಿ ನಂಬಿಕೆ ಇಲ್ಲದವನು. ನೆಕ್ಸ್ಟ್ ಒನ್, ಚನ್ನ ಮಲ್ಲಿಕಾರ್ಜುನ ಇದು ಇವರ ವಚನಗಳ ಅಂಕಿತ ನಾಮ ಅಂತ ಇದೆ. ಚನ್ನ ಮಲ್ಲಿಕ ಅನ್ನೋರ್ದು ಯಾರ ವಚನಗಳ ಅಂಕಿತ ನಾಮ ಅಂತ ಅಂದ್ರೆ ಬಸವಣ್ಣ, ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯ, ಕನಕದಾಸ ಅಂತ ಇದೆ. ಅಕ್ಕ ಮಹಾದೇವಿ ಅವರ ವಚನ ಯಾವುದು ಅಂತ ಅಂದ್ರೆ ಚನ್ನ ಮಲ್ಲಿಕಾರ್ಜುನ. ಸೊ ಆನ್ಸರ್ ಅಕ್ಕ ಮಹಾದೇವಿ. ನೆಕ್ಸ್ಟ್ ಒನ್, ಕನ್ನಡದ ಕಣ್ವ ಎಂದು ಇವರನ್ನು ಕರೆಯುತ್ತಾರೆ ಅಂತ ಇಲ್ಲಿ ಕ್ವಶನ್. ಕನ್ನಡದ ಕಣ್ವ ಅಂತ ಯಾರನ್ನು ಕರೀತಾರೆ ಅಂತ ಅಂದ್ರೆ ಎಂ ಚಿದಾನಂದ ಮೂರ್ತಿ, BM ಶ್ರೀಕಂಠಯ್ಯ, ಕುವೆಂಪು, ಎಂ ಗೋವಿಂದ ಪೈ ಅಂತ ಅಂದ್ರೆ ಸೊ BM ಶ್ರೀಕಂಠಯ್ಯ ಅವ್ರನ್ನ ಕನ್ನಡದ ಕಣ್ವ ಅಂತ ಕರೀತಾರೆ. ನೆಕ್ಸ್ಟ್ ಕುವೆಂಪು ಇವರು ರಾಷ್ಟ್ರಕವಿ, ಗೋವಿಂದ ಪೈ ಕೂಡ ರಾಷ್ಟ್ರಕವಿ, BM ಶ್ರೀ ಅವ್ರನ್ನ ಕನ್ನಡದ ಕಣ್ವ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ನೋಡಿ, ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ, ಎಂ ಗೋಪಾಲಕೃಷ್ಣ ಅಡಿಗ ಅಂತ ಇದೆ. UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ, ಎಂ ಗೋಪಾಲಕೃಷ್ಣ ಅಡಿಗ ಅಂತ ಇಲ್ಲಿ ಕ್ವಶನ್ ಅಲ್ಲಿ UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಮತ್ತೆ ಚಂದ್ರಶೇಖರ್ ಕಂಬಾರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಎಂ ಗೋಪಾಲಕೃಷ್ಣ ಅಡಿಗ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಎಂ ಗೋಪಾಲಕೃಷ್ಣ ಅಡಿಗ ಆಗ್ತಾರೆ. ಸೊ ಹಂಗಾಗಿ ಎಂ ಗೋಪಾಲಕೃಷ್ಣ ಅಡಿಗ ಅವ್ರನ್ನ ನಾವು ತೆಗಿಬೇಕಾಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಪರಿವರ್ತಿಸಿ ಅಂತ ಇದೆ. ಅಂದ್ರೆ ಉಲ್ಟಾ ಪಲ್ಟಾ ಇದೆ, ನಾವು ಕರೆಕ್ಟ್ ಆಗಿ ಅದನ್ನ ಮ್ಯಾಚ್ ಮಾಡಬೇಕು. ಸರಿಯಾಗಿ ಮಾಡಿದ್ರೆ ಅರ್ಥ ಬರುತ್ತೆ ಅಂತ ಇಲ್ಲಿ ಕ್ವಶನ್. ಮಂಜಿನ ಮುಂಜಾನೆಯಲ್ಲಿ ಹನಿ ಮೂಡಿದೆ ಅಂತ ಇಲ್ಲಿ PQRS ಕೊಟ್ಟಿದ್ದಾರೆ. ಮಂಜಿನ ಮುಂಜಾನೆಯಲ್ಲಿ ಹನಿ ಮೂಡಿದೆ ಅಂತ ಇಲ್ಲಿ PQRS ಅಲ್ಲಿ ನಾವು ಕರೆಕ್ಟ್ ಫಾರ್ಮ್ ಅಲ್ಲಿ ಹೇಳೋದಾದ್ರೆ ಯಾವುದು ಕರೆಕ್ಟ್ ಆಗಿರುತ್ತೆ ಅಂತ ನೋಡೋಣ. ಫಸ್ಟ್ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಅಂತ ಆಗ್ಬೇಕು ಆನ್ಸರ್. ನೋಡಿ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ. ಫಸ್ಟ್ ಅಂದ್ರೆ ಬೆಳಗ್ಗೆ ಟೈಮ್ ತಾನೆ ನಮ್ಗೆ ಆ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡೋದು. ಸೊ ಅದು ಕರೆಕ್ಟ್ ಆಗಿರೋ ಆನ್ಸರ್. ಮುಂಜಾನೆಯಲ್ಲಿ ಫಸ್ಟ್ Q ಬರಬೇಕು, ಮಂಜಿನ ಆಮೇಲೆ P ಬರಬೇಕು, ಆಮೇಲೆ R ಬರಬೇಕು, S ಬರಬೇಕು. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಕರೆಕ್ಟ್ ಫಾರ್ಮ್. QPRS ಇದಕ್ಕೆ ರೈಟ್ ಆನ್ಸರ್ QPRS. QPRS ಎಲ್ಲಿದೆ ಅಂತ ನೋಡೋದಾದ್ರೆ ಸೊ ಆಪ್ಷನ್ 3 QPRS ಕರೆಕ್ಟ್. ಅಕರ್ಮಕ ಧಾತುವಿಗೆ ಎಕ್ಸಾಂಪಲ್ ಅಂದ್ರೆ ಅಕರ್ಮಕ ಧಾತುವಿಗೆ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಅದರಲ್ಲಿ ಯಾವುದು ಅಕರ್ಮಕ ಧಾತು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಮಲಗು, ನೆಡು, ತಿನ್ನು, ತೊಡು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಗಳಲ್ಲಿ ಏನು ಅಂತ ಬಂದ್ರೆ ಅದು ಸಕರ್ಮಕ ಧಾತು ಅಂತ ಆಗುತ್ತೆ. ಅಕರ್ಮಕ ಧಾತುವಿಗೆ ಏನು ಅಂತ ಬರಲ್ಲ. ಸೊ ನೋಡೋಣ, ಮಲಗು ಅಂತ ಅಂದ್ರೆ ಏನ್ ಮಲಗು ಅಂತ ಆಗುತ್ತಾ? ಇಲ್ಲ ತಾನೆ. ಹಂಗಾಗಿ ಇದು ಮಲಗು ರೈಟ್ ಆನ್ಸರ್. ಇದು ಅಕರ್ಮಕ ಧಾತು ಆಗುತ್ತೆ. ನೋಡೋಣ ನೆಕ್ಸ್ಟ್ ಆಪ್ಷನ್ಸ್. ನೆಡು ಅನ್ನೋದು ಏನ್ ನೆಡನ ಅಂತ ಬರುತ್ತೆ ಅಲ್ವಾ, ಏನ್ ನೆಡೋದು ಅಂತ ಬರುತ್ತಲ್ವಾ, ಅದು ಸಕರ್ಮಕ ಧಾತು. ತಿನ್ನು ಅಂತ ಅಂದ್ರೆ ಏನ್ ತಿನ್ನೋದು ಅಂತ ಬರುತ್ತೆ ತಾನೆ, ಅದು ಸಕರ್ಮಕ ಧಾತು. ನೆಕ್ಸ್ಟ್ ತೊಡು ಅಂತ ಅಂದ್ರು ಏನ್ ತೊಡೋಣ ಅಂತ ಏನ್ ತೊಡೋದು ಅಂತ ಬರುತ್ತೆ ಅಲ್ವಾ, ಅದು ಕೂಡ ಸಕರ್ಮಕ ಧಾತು. ಏನು ಅಂತ ಎಲ್ಲಿ ಬರುತ್ತೆ ಅದು ಸಕರ್ಮಕ ಧಾತು. ಏನು ಅಂತ ಯಾವ ಪದಕ್ಕೆ ಆಗೋದಿಲ್ಲ, ಒಂದಕ್ಕೆ ಆಗೋದಿಲ್ಲ, ಅದು ಅಕರ್ಮಕ ಧಾತು ಆಗುತ್ತೆ. ಸೊ ಮಲಗು ಅನ್ನೋದು ಅಕರ್ಮಕ ಧಾತು.
ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದು ಅಂತ ಇಲ್ಲಿ ನಾವು ಹಾಕ್ಬೇಕಾಗುತ್ತೆ. ಇಕ್ಕೆ ಬರುತ್ತಾ, ಕೆ ಬರುತ್ತಾ, ಹೀಗೆ ಬರುತ್ತಾ, ಗೆ ಬರುತ್ತಾ ಅಂತ ಅಂದ್ರೆ ಊಟ ಅಂತ ಫಸ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಚತುರ್ಥಿ ವಿಭಕ್ತಿ ಅಂತ ಅಂದ್ರೆ ಈ ಕೆ ಗೆ ಅದನ್ನ ಸೇರಿಸಬೇಕಾಗುತ್ತೆ. ಊಟಕ್ಕೆ ಅಂತ ನಾವು ಊಟಕ್ಕೆ ಅಂತ ಹೇಳ್ತಿರ್ತೀವಲ್ಲ, ಅದಕ್ಕೆ ಸೊ ನಾವು ಆಪ್ಷನ್ 2 ಕೆ ಇದೆಯಲ್ಲ ಅದನ್ನ ಸೇರಿಸಬೇಕಾಗುತ್ತೆ. ನಾವು ಕ್ಯಾಶುಯಲ್ ಆಗಿ ಹೇಳ್ತಿರ್ತೀವಲ್ಲ ಊಟಕ್ಕೆ ಬಾ ಅಂತ ಹೇಳ್ತೀವಲ್ಲ, ಊಟ ಇಕ್ಕೆ ಊಟ ಇಕ್ಕೆ ಅಂತ ಸೇರಿಸಲ್ಲ, ಸೊ ಊಟಕ್ಕೆ ಅಂತ ಸೇರಿಸ್ತೀವಿ. ಆಪ್ಷನ್ 2 ಇಸ್ ರೈಟ್. ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದು ಅಂತ ಅಂದ್ರೆ ಕೆ ಆಗುತ್ತೆ. ನೆಕ್ಸ್ಟ್ ಒನ್, ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು ಯಾವುದು ಅಂತ ಕೇಳಿದರೆ ಬರೆಯುತ್ತಾ, ಬರೆಯು, ಬರೆದ ಅಂತ ಇದೆ. ಸೊ ಬರೆಯುತ್ತಾನೆ ಪದದಲ್ಲಿರುವ ಧಾತು ಯಾವುದು ಅಂತಂದ್ರೆ ಬರೆ ಅಂತ ಅಂದ್ರೆ ಇದೊಂದು ಧಾತು. ಈ ಬರೆಯುತ್ತಾನೆ ಪದದಲ್ಲಿರುವ ಧಾತು ಯಾವುದು ಅಂತ ಅಂದ್ರೆ ಬರೆ. ನೆಕ್ಸ್ಟ್ ನೋಡಿ, ಆ ಪಟ್ಟಿಯಲ್ಲಿನ ವಿಭಕ್ತಿಗಳೊಂದಿಗೆ ಬಾ ಪಟ್ಟಿಯಲ್ಲಿನ ಕಾರಕರ್ತಗಳನ್ನು ಹೊಂದಿಸಿರಿ ಅಂತ ಇದೆ. ಸೊ ಇದು ಹೊಸ ಕನ್ನಡ ಮತ್ತು ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನ ನೋಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಪ್ರಥಮ, ದ್ವಿತೀಯ, ಚತುರ್ಥಿ, ಒಟ್ಟಿನಲ್ಲಿ ಟೋಟಲಿ 7 ವಿಭಕ್ತಿ ಪ್ರತ್ಯಯಗಳಿದಾವಲ್ಲ, ಅದರಲ್ಲಿ ಫಸ್ಟ್ ಈ ಹಳೆಗನ್ನಡದಲ್ಲಿ ಯಾವ ರೀತಿ ವಿಭಕ್ತಿ ಪ್ರತ್ಯಯಗಳು ಬರುತ್ತೆ ಅಂತ ಅಂದ್ರೆ ಅದನ್ನು ಸಹ ನೋಡ್ಕೋಬಹುದು. ಅತ್ತಣಿಮ್ ಅಂತ ಎಲ್ಲ ಬರುತ್ತೆ, ಓಳ್ ಅಂತ ಎಲ್ಲ ಬರುತ್ತೆ. ಇಲ್ಲಿ ನೋಡಿ ಮ್ಯಾಚ್ ಮಾಡೋದಕ್ಕೆ ಪ್ರಥಮ ಅಂತ ಅಂದ್ರೆ ಪ್ರಥಮಗೆ ಕರ್ತಾರ್ಥ ಆಗುತ್ತೆ, ತೃತೀಯಗೆ ಕರಣಾರ್ಥ, ಚತುರ್ಥಿಗೆ ಸಂಪ್ರದಾನ, ಪಂಚಮಿಗೆ ಅಪದಾನ ಅಂತ ಬರುತ್ತೆ. ಇದು ಕರೆಕ್ಟ್ ಫಾರ್ಮ್. ಫಸ್ಟ್ ನೋಡಿ, ಪ್ರಥಮಗೆ ಕರ್ತಾರ್ಥ, ನೆಕ್ಸ್ಟ್ ತೃತೀಯಗೆ ಕರಣಾರ್ಥ, ಚತುರ್ಥಿಗೆ ಸಂಪ್ರದಾನ, ಪಂಚಮಿಗೆ ಅಪದಾನ. ಸೊ ಮ್ಯಾಚ್ ಮಾಡಿದೀನಿ, ಒಂದ್ಸಲ ಬರ್ಕೊಳ್ಳಿ. ನೆಕ್ಸ್ಟ್ ಒನ್, ಅವನು ಚೆನ್ನಾಗಿ ಬರೆದನು ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಅವನು ಚೆನ್ನಾಗಿ ಬರೆದನು ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ದ, ವ, ಅನು ಅಂತ ಇದೆ. ಸೊ ಅವನು ಚೆನ್ನಾಗಿ ಬರೆದನು ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಅಂದ್ರೆ ನೋಡೋಣ. ನೀವು ಗೆಸ್ ಮಾಡಿ ಯಾವುದು ಅಂತ ಅಂದ್ರೆ ಇಲ್ಲಿ ದ ಆಗುತ್ತೆ. ಬರೆದನು ದ ಇದೊಂದು ಕಾಲಸೂಚಕ ಪ್ರತ್ಯಯ. ದ ಎನ್ನೋದು ಆಪ್ಷನ್ 1 ರೈಟ್. ನೆಕ್ಸ್ಟ್ ಒನ್, ಆಧಾರ ಪದದ ವಿರುದ್ಧ ಪದ ಕೇಳಿದ್ದಾರೆ. ಅದರ, ನಿರ್ಧಾರ, ನಿರಾಧಾರ, ಆಧಾರ ಅಂತ ಕೊಟ್ಟಿದ್ದಾರೆ. ಸೊ ಆಧಾರ ಪದದ ವಿರುದ್ಧ ಪದ ನಿರಾಧಾರ. ಆಪ್ಷನ್ 3 ರೈಟ್, ನಿರಾಧಾರ. ನೆಕ್ಸ್ಟ್ ಒನ್, ಕುಟಾರ ಪದದ ತದ್ಭವ ರೂಪ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಕಡುಗ, ಕೊಡಲಿ, ಗುದ್ದಲಿ, ಕಟಾರಿ ಅಂತ ಕೊಟ್ಟಿದ್ದಾರೆ. ಕುಟಾರ ಪದದ ತದ್ಭವ ರೂಪ ಯಾವುದು ಅಂತ ಅಂದ್ರೆ ಕೊಡಲಿ ಆಗುತ್ತೆ. ಕುಟಾರ ಅಂದ್ರೆ ಕೊಡಲಿ, ತದ್ಭವ ರೂಪ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟ್, ಕೊಡಲಿ. ನೋಡಿ ನೆಕ್ಸ್ಟ್ ಒನ್, ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ನಾವು ಸಮಾನಾರ್ಥಕ ಪದನ ಬರಿಬೇಕಾದ್ರೆ ಯಾವ ಒಂದು ಚಿಹ್ನೆನ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಕ್ವಶನ್ಗೆ ಪೂರ್ಣ ವಿರಾಮ, ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ ಅಂತ ಇದೆ. ಸೊ ನಾವು ಇಲ್ಲೊಂದು ವರ್ಡ್ ಬರ್ದಿರ್ತೀವಿ, ಅದಕ್ಕೆ ನಾವು ಈ ತರ ಹಾಕಿರ್ತೀವಿ. ಅದನ್ನ ಹೈಲೈಟ್ ಮಾಡ್ಬಿಟ್ಟು 2 ಅಲ್ಲ, ಸೊ 1 ಮೇಲೆ ಹಾಕಿರ್ತೀವಿ. ಈಗ ನೋಡಿ ಆವರಣ ಚಿಹ್ನೆ, ಈಗ ಪದ ಅಂತ ಇರುತ್ತೆ. ಈ ಪದ ಅನ್ನೋದಕ್ಕೆ ನಾವು ಹೈಲೈಟ್ ಮಾಡ್ಬೇಕು ಅಂತಂದ್ರೆ ಇದನ್ನ ಈ ತರ ಹಾಕಿರ್ತೀವಿ. ಈ ತರ ಹಾಕಿದ್ರೆ ಏನು ಅಂತ ಅಂದ್ರೆ ಅದು ಆವರಣ ಚಿಹ್ನೆ ಆಗುತ್ತೆ. ಇದು ಸಮಾನಾರ್ಥಕ ಪದ ಅಂತ ತಗೊಂಡ್ರೆ ಇದಕ್ಕೆ ಈ ತರ ಹೈಲೈಟ್, ಈ ಪದನೇ ಒಂದು ಹೈಲೈಟ್ ಮಾಡೋದಾದ್ರೆ ಅದು ಆವರಣ ಚಿಹ್ನೆ ಹಾಕ್ತಿವಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3. ನೆಕ್ಸ್ಟ್ ಒನ್ ನೋಡಿ, ಇಸವಾಸ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಇಸವಾಸ ಅಂತ ಅಂದ್ರೆ ನಾವು ಹಿಂದಿನ ಕಾಲದರು ಅಜ್ಜಿ ತಾತದರು ಹೇಳ್ತಾ ಇದ್ದಾರೆ, ನಿಮ್ಗೆ ಇಸವಾಸ ಇಲ್ಲ ಅಂತ ಕ್ಯಾಶುಯಲ್ ಆಗಿ ಹೇಳ್ತಾ ಇರ್ತಾರೆ. ನಮ್ಗೆ ಇಸ್ವಾಸ ಅಂತ ಹೇಳ್ತಿದಾರಲ್ಲ ಅಂತ ನಮಗೆ ಗೊತ್ತಾಗಲ್ಲ. ಆವಾಗ ಈ ಹೊಸದಾಗಿ ಅದು ಏನ್ ಹೇಳ್ತಿದ್ದಾರೆ ಅದ್ರ ಮೀನಿಂಗು, ಅದ್ರದ್ದು ಕರೆಕ್ಟ್ ಆಗಿರೋ ಒಂದು ಸ್ಪೆಲ್ಲಿಂಗು, ಅವ್ರು ಕರೆಕ್ಟ್ ಆಗಿರೋಂತ ವರ್ಡ್ ಯಾವುದು ಅಂತ ಅಂದ್ರೆ ಇಷ್ಟು ದಿವಸ, ವಿಶ್ವಾಸ, ಇಲ್ಲಿ ವಾಸ, ಸಹವಾಸ ಅಂತ ಆಪ್ಷನ್ ಗಳಲ್ಲಿ ಇಸವಾಸ ಪದದ ಗ್ರಾಂಥಿಕ ರೂಪ ಬಂದ್ಬಿಟ್ಟು ವಿಶ್ವಾಸ ಅಂತ ಇರುತ್ತೆ. ಸೊ ಅವರು ಹೇಳ್ತಿರ್ತಾರೆ ಅವ್ರ ಭಾಷೆನಲ್ಲಿ, ಹಳೆಗನ್ನಡದಲ್ಲಿ, ಅಂದ್ರೆ ಅವರು ರೂಢಿಯಾಗಿ ಹೇಳ್ತಿರೋ ಪದ ವಿಶ್ವಾಸ ಅಂತ ಇರುತ್ತೆ. ಅದು ಕರೆಕ್ಟ್ ಆಗಿರೋ ಪದ ಯಾವುದು ಅಂತ ಅಂದ್ರೆ ಆ ಪದದ ಗ್ರಾಂಥಿಕ ರೂಪ ಬಂದ್ಬಿಟ್ಟು ವಿಶ್ವಾಸ. ನೆಕ್ಸ್ಟ್ ಒನ್, ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಇದೆ. ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ದೂರದ ಬೆಟ್ಟ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಹತ್ತುವುದು ಸುಲಭ, ಕಣ್ಣಿಗೆ ನುಣ್ಣಗೆ, ಪಶ್ಚಿಮ ಘಟ್ಟ ಒಂದಕ್ಕೊಂದು ಅಡ್ಡ ಅಂತ ಇದೆ. ಸೊ ದೂರದ ಬೆಟ್ಟ ನುಣ್ಣಿಗೆ ಅಂತ ಹೇಳ್ತಿರಲ್ಲ, ಅದು ಆನ್ಸರ್ ಕರೆಕ್ಟ್. ಹತ್ತುವುದು ಅಲ್ಲ, ಪಶ್ಚಿಮ ಘಟ್ಟ ಅಲ್ಲ, ಒಂದಕ್ಕೊಂದು ಅಡ್ಡ ಅಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋದು. ಸೊ ಆಪ್ಷನ್ 2 ರೈಟ್.
ನೆಕ್ಸ್ಟ್ ಒಂದು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಕಡ್ಡಾಯ ಕನ್ನಡ ರಿಲೇಟೆಡ್ ಕೆಇ ಅವರು ಕಂಡಕ್ಟ್ ಮಾಡಿರೋದ್ರಲ್ಲಿ ಪದಗಳ ಅರ್ಥ ಮತ್ತೆ ಗಾದೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಎಲ್ಲಾ ತರದ್ದು ಕ್ವಶನ್ ಇಲ್ಲಿ ಕೇಳಿದ್ದಾರೆ. ವಿಭಕ್ತಿ ಪ್ರತಿಯೊಂದು ಕ್ವಶನ್ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಫುಲ್ ಇಡೀ ಕಡ್ಡಾಯ ಕನ್ನಡ ಏನಿದೆ ಸಿಲೆಬಸ್ ಅದನ್ನೆಲ್ಲ ಕವರ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ ಏನು ಅಂತ ಅಂದ್ರೆ ಜಿಪುಣತನ, ಅತಿಯಾದ ಪ್ರೀತಿ, ಮಹಾ ಉದಾರಿ, ಸರಿಯಾದ ಹಂಚಿಕೆ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಜಿಪುಣತನ. ಅಕ್ಕಿ ಮೇಲೆ ಆಸೆ ಇರುತ್ತೆ, ನೆಂಟರ ಮೇಲೆ ಪ್ರೀತಿ ಇರುತ್ತೆ. ನೆಂಟರು ಬಂದ್ರು ಖುಷಿ ಆಗುತ್ತೆ, ಆದ್ರೆ ಅವ್ರಿಗೆ ಅಷ್ಟೊಂದು ಅಡಿಗೆ ಮಾಡ್ಬೇಕಲ್ಲ ಅಂತ ಒಂದು ಇದು ಇರುತ್ತೆ, ಜಿಪುಣತನೂ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ರೈಟ್ ಆನ್ಸರ್ ಜಿಪುಣತನ. ನೆಕ್ಸ್ಟ್ ಒಂದು ಕರ್ಚೀಫ್. ಈ ಪದದ ಕನ್ನಡ ರೂಪ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕರ್ಚೀಫ್ ಪದದ ಕನ್ನಡ ರೂಪ ಪಂಚೆ. ನೆಕ್ಸ್ಟ್ ಕರವಸ್ತ್ರ, ಅಂಗಿ, ಮುಂಡಾಸು ಅಂತ ಇದೆ. ಕರ್ಚೀಫ್ ಅಂತ ಅಂದ್ರೆ ಕರವಸ್ತ್ರ, ಆಪ್ಷನ್ 2 ರೈಟ್. ಕರ್ಚೀಫ್ ಅಂದ್ರೆ ಕನ್ನಡದ ರೂಪ ಕರವಸ್ತ್ರ. ನೆಕ್ಸ್ಟ್ ಒಂದು ಯೂನಿವರ್ಸಿಟಿ. ಈ ಪದದ ಕನ್ನಡದ ರೂಪ ಯಾವುದು ಅಂತ ಕೇಳಿದ್ದಾರೆ. ಯೂನಿವರ್ಸಿಟಿ ಅಂತ ಅಂದ್ರೆ ಅದು ಇಂಗ್ಲಿಷ್ ವರ್ಡ್. ಇದರದ ಕನ್ನಡದ ಪದ ಯಾವುದು ಅಂತ ನೋಡೋದಾದ್ರೆ ಕಾಲೇಜು, ಶಾಲೆ, ಕೇಂದ್ರೀಯ ವಿದ್ಯಾಲಯ, ವಿಶ್ವವಿದ್ಯಾಲಯ ಅಂತ ಇದೆ. ಸೊ ಯೂನಿವರ್ಸಿಟಿಗೆ ಕರೆಕ್ಟ್ ಆನ್ಸರ್ ವಿಶ್ವವಿದ್ಯಾಲಯ, ಅದು ಕನ್ನಡದಲ್ಲಿ ವಿಶ್ವವಿದ್ಯಾಲಯ. ನೆಕ್ಸ್ಟ್ ನೋಡಿ, ಅವನು ನಾಳೆ ಬೆಂಗಳೂರಿಗೆ ಹೋಗುವನು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಅಡಿಗೆರೆ ಎಳೆದ ಸರ್ವನಾಮ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅವನು ಅನ್ನೋದನ್ನ ನಾವು ಯಾವ ಒಂದು ಸರ್ವನಾಮ ಅಂತ ಗುರುತು ಮಾಡಬೇಕಾಗುತ್ತೆ. ಇಲ್ಲಿ ಆಪ್ಷನ್ ಗಳಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ, ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಅವನು ಅನ್ನೋದು ಅದೊಂದು ಪ್ರಥಮ ಪುರುಷ ಸರ್ವನಾಮ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್. ಉತ್ತಮ ಪುರುಷ ಅಂತ ಅಂದ್ರೆ ನಾನು ಅಂತ ಬರುತ್ತೆ. ಮಧ್ಯಮ ಪುರುಷ ಅಂತ ಅಂದ್ರೆ ನೀವು, ನೀನು ಅಂತ ಬರುತ್ತೆ. ಆತ್ಮಾರ್ಥಕ ಸರ್ವನಾಮ ಅಂತ ಅಂದ್ರೆ ತಾನು, ತನ್ನ, ತನಗೆ ಅನ್ನೋದು ಅದೆಲ್ಲ ಆತ್ಮಾರ್ಥಕ ಸರ್ವನಾಮ. ಅವನು ಅನ್ನೋದು ಪ್ರಥಮ ಪುರುಷ ಸರ್ವನಾಮ. ಆಪ್ಷನ್ 3 ಇಸ್ ರೈಟ್. ಅವನು ಅನ್ನೋದು ಪ್ರಥಮ ಪುರುಷ ಸರ್ವನಾಮ. ನೆಕ್ಸ್ಟ್ ಒಂದು ಅಂಗಳ ಪದದ ತತ್ಸಮ ರೂಪ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅಂಗಳ ಪದದ ತತ್ಸಮ ರೂಪ ಯಾವುದು ಅಂತ ಅಂದ್ರೆ ಅಂಕಾಣ, ಅಂಗಾಳ, ಅಂಗಳ, ಅಂಕಣ ಅಂತ ಇದೆ. ಸೊ ಅಂಗಳ ಪದದ ತತ್ಸಮ ರೂಪ ಯಾವುದು ಅಂತ ಅಂದ್ರೆ ಆಪ್ಷನ್ 4 ಅಂಕಣ ಆಗುತ್ತೆ. ನೆಕ್ಸ್ಟ್ ಒಂದು ಒಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಪದಕ್ಕೆ ಸಮಾನಾರ್ಥಕ ರೂಪ ಕೊಟ್ಟಿದ್ದಾರೆ. ಒಳೆಯಲ್ಲಿ ಹುಣಸೆ ತೊಳೆ ಪದಕ್ಕೆ ಸಮಾನಾರ್ಥಕ ರೂಪ ಯಾವುದು ಅಂತ ಇಲ್ಲಿ ಕ್ವಶನ್ಗೆ ಬಹಳ ಮೆಚ್ಚು, ವ್ಯರ್ಥ, ಸಾಕಷ್ಟು, ಕೂಡಿಸು ಅಂತ ಇದೆ. ಸೊ ಒಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಅಂತ ಅಂದ್ರೆ ಅದು ವ್ಯರ್ಥ ಆಗುತ್ತೆ. ನೀನು ಎಷ್ಟು ಮಾಡಿದ್ರು ಅದು ಒಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಅಂತ ಹೇಳ್ತಾ ಇರ್ತಾರೆ ದೊಡ್ಡವರು. ಹಂಗಂದ್ರೆ ವ್ಯರ್ಥ ಅನ್ನೋದು ಅದಕ್ಕೆ ಕರೆಕ್ಟ್ ಆಗಿರೋ ಸಮಾನಾರ್ಥಕ ರೂಪ. ಅಂದರೆ ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯ ಎಂದು ಯಾವ ಒಂದು ಕೃತಿಯನ್ನು ನಾವು ಪರಿಗಣಿಸಲಾಗಿದೆ ಅಂತ ಅಂದ್ರೆ ಕವಿರಾಜ ಮಾರ್ಗ, ಆದಿಪುರಾಣ, ಸಾಹಸ ಭೀಮ ವಿಜಯ, ಶಬ್ದಮಣಿ, ದರ್ಪಣದಲ್ಲಿ. ಸೊ ಆನ್ಸರ್ ಬಂದ್ಬಿಟ್ಟು ಆದಿಪುರಾಣ ಆಗುತ್ತೆ. ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೊಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ ಅಂತ ಅಂದ್ರೆ ಆದಿಪುರಾಣ. ಆಪ್ಷನ್ 2 ಇಸ್ ರೈಟ್. ಕವಿರಾಜ ಮಾರ್ಗ ಬರೆದವರು ಯಾರು ಅಂತ ಅಂದ್ರೆ ನಿಮಗೆ ಗೊತ್ತಿದೆ, ಶ್ರೀ ವಿಜಯ. ಆದಿಪುರಾಣ ಪಂಪ ಅವ್ರದ್ದು. ಸಾಹಸ ಭೀಮ ವಿಜಯ ಬಂದ್ಬಿಟ್ಟು ರನ್ನ ಅವ್ರದ್ದು. ಶಬ್ದಮಣಿ ದರ್ಪಣ ಇದೊಂದು ಗ್ರಂಥ ಆಗುತ್ತೆ, ನೋಡ್ಕೊಳ್ಳಿ. ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಅಕರ್ಮಕ ಧಾತುದು 2ನೇ ಕ್ವಶನ್ ಬಂದಿದೆ ನೋಡಿ. ಅಕರ್ಮಕ ಧಾತುವಿಗೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಉದಾಹರಣೆಯಾದ ಪದ ಮತ್ತೆ ಕೇಳಿದ್ದಾರೆ. ಮಾಡು, ಓಡು, ಕೂಡು, ತೊಡು ಅಂತ 4 ಆಪ್ಷನ್ ಗಳಲ್ಲಿ. ಮಾಡು ಅಂತ ಅಂದ್ರೆ ಏನು ಅಂತ ಬರುತ್ತೆ, ಇದು ಆಗಲ್ಲ. ಓಡು ಅಂತ ಅಂದ್ರೆ ಎಲ್ಲಿಗೆ ಅಂತ ಬರುತ್ತೆ, ಏನು ಓಡೋದು ಅಂತ ಆಗಲ್ಲ. ಆಪ್ಷನ್ 2 ಇಸ್ ಕರೆಕ್ಟ್. ಇದು ಅಕರ್ಮಕ ಧಾತು ಆಗುತ್ತೆ. ಸೊ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಓಡು ಅನ್ನೋದಕ್ಕೆ ಏನು ಓಡೋದು ಅಂತ ಬರಲ್ಲ. ಹಂಗಾಗಿ ಇದು ಆಪ್ಷನ್ 2 ಅಕರ್ಮಕ ಧಾತುವಿಗೆ ಎಕ್ಸಾಂಪಲ್. ನೆಕ್ಸ್ಟ್ ಒಂದು ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊಗಸಾಗಿ ಎನ್ನುವುದು ಯಾವ ಒಂದು ಅವ್ಯಯ ಅಂತ ಇಲ್ಲಿ ಕ್ವಶನ್ಗೆ ಅನುಕರಣ ಅವ್ಯಯನ, ಕ್ರಿಯಾರ್ಥಕನ, ನೆಕ್ಸ್ಟ್ ಸಾಮಾನ್ಯನ, ಸಂಬಂಧಾರ್ಥಕ ಅವ್ಯಯನ ಅಂತ ಇಲ್ಲಿ ಆಪ್ಷನ್ ಗಳಲ್ಲಿ ಸೊಗಸಾಗಿ ಅನ್ನೋದು ನಾವು ಸಾಮಾನ್ಯವಾಗಿ ಸೊಗಸಾಗಿ, ಚೆನ್ನಾಗಿ ಅಂತ ಎಲ್ಲ ಕರಿತಾ ಇರ್ತೀವಲ್ಲ, ಅದು ಕಾಮನ್ ಆಗಿ ನಾವು ಹೇಳುವಂತ ಅವ್ಯಯ ಆಗುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ 3 ಸಾಮಾನ್ಯ ಅವ್ಯಯ. ಇದಕ್ಕೆ ಕರೆಕ್ಟ್ ಆನ್ಸರ್ ಸೊಗಸಾಗಿ ಎನ್ನುವುದು ಸಾಮಾನ್ಯ ಅವ್ಯಯ. ನೆಕ್ಸ್ಟ್ ಒಂದು ಇಲ್ಲಿರುವ ಅನ್ವರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ನಾಮಪದಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿರುವ ಅನ್ವರ್ಥಕ ಪದ ಯಾವುದು ಅಂತ ಅಂದ್ರೆ ಸೀತೆ, ವಿಜ್ಞಾನಿ, ನದಿ, ಅವನು ಅಂತ ಇದೆ. ವಿಜ್ಞಾನಿ ಅನ್ನೋದು ಅದೊಂದು ಡಿಫ್ರೆಂಟ್ ಆಗಿದೆ. ಸೊ ಅಂದ್ರೆ ಡಿಫ್ರೆಂಟ್ ಆಗಿ ನಾವು ಏನೇ ಒಂದು ಕೆಲಸ ಮಾಡೋದಾದ್ರೆ ಕೊಟ್ಟಿರುವಂತ ನೇಮ್ಗೆ ಅದು ಅನ್ವರ್ಥಕ ಪದ ಆಗುತ್ತೆ. ಇಲ್ಲಿರುವ ಅನ್ವರ್ಥಕ ಪದ ಯಾವುದು ಅಂತ ಅಂದ್ರೆ ವಿಜ್ಞಾನಿ.
ನೆಕ್ಸ್ಟ್ ಒನ್, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ. ನಾನು ಪ್ರೀವಿಯಸ್ ಒಂದು ಕ್ವಶನ್ ಅಲ್ಲಿ ಹೇಳಿದ್ದೆ ಆತ್ಮಾರ್ಥಕ ಸರ್ವನಾಮ ಯಾವುದು ಅಂತ. ಆತ್ಮಾರ್ಥಕ ಸರ್ವನಾಮಕ್ಕೆ ಎಕ್ಸಾಂಪಲ್ ನೀನು, ತಾನು, ನಾನು, ಅವನು ಅಂತ ಇದೆ. ಸೊ ನೀನು ಅನ್ನೋದು ಈ ಮಧ್ಯಮ ಪುರುಷ ಸರ್ವನಾಮ ಆಗುತ್ತೆ. ತಾನು ಅನ್ನೋದು ತಾನು, ತನ್ನ, ತನಗೆ ಅನ್ನೋದೆಲ್ಲ ಆತ್ಮಾರ್ಥಕ ಆಗುತ್ತೆ. ನಾನು ಅನ್ನೋದು ಉತ್ತಮ ಪುರುಷ ಆಗುತ್ತೆ. ಅವನು ಅನ್ನೋದು ಪ್ರಥಮ ಪುರುಷ ಸರ್ವನಾಮ ಆಗುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂತ ಅಂದ್ರೆ ಆತ್ಮಾರ್ಥಕ ಸರ್ವನಾಮಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಅಂದ್ರೆ ತಾನು ಅನ್ನೋದು ತನ್ನ ಬಗ್ಗೆ ಹೇಳುವಂತ ಯಾವುದು ವರ್ಡ್ ಆದ್ರೂ ತಾನು, ತನ್ನ, ತನಗೆ ಅನ್ನೋದು ಎಲ್ಲ ಆತ್ಮಾರ್ಥಕ ಸರ್ವನಾಮ. ಆಪ್ಷನ್ 2 ಇಸ್ ರೈಟ್. ನೋಡಿ, ಸಪ್ತಮಿ ವಿಭಕ್ತಿ ಕಾರಕರ್ತ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಮತ್ತೆ ಇನ್ನೊಂದು ಕ್ವಶನ್ ಬಂದಿದೆ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಅದು ಟಾಪಿಕ್. ಅಪಾದಾನ, ಸಂಪ್ರದಾನ, ಸಂಬಂಧ, ಅಧಿಕರಣ ಅಂತ ಕೊಟ್ಟಿದ್ದಾರೆ. ಸಪ್ತಮಿ ವಿಭಕ್ತಿಯ ಕಾರಕರ್ತ ಯಾವುದು ಅಂತ ಅಂದ್ರೆ ಅಧಿಕರಣ ಆಗುತ್ತೆ. ಫಸ್ಟ್ ಒಟ್ಟಿನಲ್ಲಿ 7 ಕಾರಕರ್ತಗಳಿದಾವೆ. ಅದರಲ್ಲಿ ಫಸ್ಟ್ ಒನ್ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ ಅಂತ ಬರುತ್ತೆ. ಅದರಲ್ಲಿ ಸಪ್ತಮಿ ವಿಭಕ್ತಿ ಯಾವ ಕಾರಕರ್ತ ಅಂತ ಅಂದ್ರೆ ಅದೊಂದು ಅಧಿಕರಣ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್, ಅಧಿಕರಣ. ನೆಕ್ಸ್ಟ್ ಒನ್ ನೋಡಿ, ಪೂರ್ವ ಪದ ಸಂಖ್ಯಾವಾಚಕವು ಉತ್ತರ ಪದದ ನಾಮಪದದೊಡನೆ ಕೂಡಿ ಆಗುವ ಸಮಾಸ ಇದಾಗಿದೆ ಅಂತ ಇಲ್ಲಿ ಕ್ವಶನ್. ಅಂಶಿ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ, ದ್ವಿಗು ಸಮಾಸ ಅಂತ ಇದೆ. ಸೊ ಇದರಲ್ಲಿ ಪೂರ್ವ ಪದ ಮತ್ತೆ ಉತ್ತರ ಪದ ಅಂತ ಇರುತ್ತೆ. ಅದರಲ್ಲಿ ಪೂರ್ವ ಪದ ಸಂಖ್ಯೆ ಆಗಿದ್ರೆ ಅದು ಯಾವ ಒಂದು ಸಮಾಸ ಅಂತ ಇಲ್ಲಿ ಕೇಳಿದರೆ, ಪೂರ್ವ ಪದ ಸಂಖ್ಯೆ ಆಗಿ ಉತ್ತರ ಪದ ನಾಮಪದ ಆಗಿದ್ರೆ ಅದು ಯಾವ ಒಂದು ಸಮಾಸ ಅಂತ ಇಲ್ಲಿ ಕ್ವಶನ್ಗೆ. ಇಲ್ಲಿ ನೋಡಿ, ದ್ವಿಗು ಸಮಾಸ ಆಗುತ್ತೆ. ದ್ವಿಗು ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮುಕ್ಕಣ್ಣಿಗೆ ಏನಂತ ಕರಿತೀವಿ? 3 ಪ್ಲಸ್ ಕಣ್ಣು. 3 ಅನ್ನೋದು ಪೂರ್ವ ಪದ, ಅದೊಂದು ಸಂಖ್ಯೆ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಉತ್ತರ ಪದ, ಕಣ್ಣು ಅನ್ನೋದು ಅದೊಂದು ನಾಮಪದ. ಹಂಗೆ ಪೂರ್ವ ಪದ ಸಂಖ್ಯೆ ಆಗಿ ಉತ್ತರ ಪದ ನಾಮಪದ ಇದ್ರೆ ಅದನ್ನು ದ್ವಿಗು ಸಮಾಸ ಅಂತವೆ. ಒಟ್ಟಿನಲ್ಲಿ ಎಕ್ಸಾಂಪಲ್ 3 ಪ್ಲಸ್ ಕಣ್ಣು, ಮುಕ್ಕಣ್ಣು ಅನ್ನೋದು ದ್ವಿಗು ಸಮಾಸಕ್ಕೆ ಎಕ್ಸಾಂಪಲ್. ಹೆಜ್ಜೆಯನ್ನು ಪದದಲ್ಲಿ ಆಗಿರುವ ಸಮಾಸ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಹೆಜ್ಜೆಯನ್ನು ಪದದಲ್ಲಿ ಆಗಿರುವ ಸಮಾಸ ಯಾವುದು ಅನ್ನೋ ಈ ಕ್ವಶನ್ಗೆ ತತ್ಪುರುಷ ಸಮಾಸ, ಗಮಕ ಸಮಾಸ, ಕರ್ಮಧಾರಯ ಸಮಾಸ, ಕ್ರಿಯಾ ಸಮಾಸ ಅಂತ ಇದೆ. ಇದರಲ್ಲಿ ನಾಮಪದಗಳು ಬಂದ್ರೆ ಅದು ತತ್ಪುರುಷ ಸಮಾಸ ಆಗುತ್ತೆ. ಕರ್ಮಧಾರಯ ಸಮಾಸ ಅಂತ ಅಂದ್ರೆ ವಿಶೇಷ ಯಾವ್ದಿರುತ್ತೆ, ಸ್ಪೆಷಲ್ ವರ್ಡ್, ವಿಶೇಷ ಪದ ಇರೋದನ್ನ ನಾವು ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಕ್ರಿಯಾ ಸಮಾಸ ಅಂತ ಅಂದ್ರೆ ನಾವು ಅಲ್ಲಿ ಒಂದು ಕ್ರಿಯೆ ನಡೆದಿರೋದನ್ನ ಹೇಳುವಂತದ್ನ ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಇದರಲ್ಲಿ ಹೆಜ್ಜೇನು ಅಂತ ಅಂದ್ರೆ ಇರೋದು ಪ್ಲಸ್ ಜೇನನ್ನ ಹೆಜ್ಜೇನು ಬಿಡಿಸಿದಾಗ ಇರೋದು ಪ್ಲಸ್ ಜೇನು ಆಗುತ್ತೆ. ಇದೊಂದು ಡಿಫ್ರೆಂಟ್ ಆಗಿ ಇರೋ ಒಂದು ವರ್ಡ್, ಅಂದ್ರೆ ವಿಶೇಷ ಇರೋಂತ ವರ್ಡ್ನ ಹೆಜ್ಜೇನು ಅಂತ ಹೇಳ್ತೀವಿ. ಅದು ಕರ್ಮಧಾರಯ ಸಮಾಸ ಆಗುತ್ತೆ. ಕರ್ಮಧಾರಯ ಸಮಾಸ ಅಂತ ಅಂದ್ರೆ ವಿಶೇಷವಾದ ಪದ ಅಥವಾ ವಿಶೇಷವಾಗಿ ಹೇಳುವಂತ ಒಂದು ವರ್ಡ್. ನೆಕ್ಸ್ಟ್ ಒನ್, ಸನ್ಮಾನ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸನ್ಮಾನ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಕ್ವಶನ್ಗೆ ಗುಣಸಂಧಿ, ಆಗಮ ಸಂಧಿ, ಅನುನಾಸಿಕ ಸಂಧಿ, ಆದೇಶ ಸಂಧಿ ಅಂತ ಇದೆ. ಇಲ್ಲಿ ನೋಡಿ, ಈ ಒಂದು ಸನ್ಮಾನ ಅನ್ನೋದಕ್ಕೆ ಇಲ್ಲಿ ನೆಕ್ಸ್ಟ್ ಮೇಲ್ಗಡೆ ಆವರಣ ಚಿಹ್ನೆ ಹಾಕಿದ್ದಾರೆ. ಇದನ್ನೆಲ್ಲ ಲಾಸ್ಟ್ ಪ್ರೀವಿಯಸ್ ಕ್ವಶನ್ ಕೇಳಿದ್ರು, ಈ ತರ ಹಾಕ್ತಿವಲ್ಲ ಅದು ಯಾವ ಒಂದು ಚಿಹ್ನೆ ಅಂತ ಅಲ್ಲಿ ಕ್ವಶನ್ ಕೇಳಿದ್ರು. ಅಲ್ಲಿ ಅದು ನಾನು ಹೇಳಿದ್ದೆ ಆನ್ಸರ್ ಆವರಣ ಚಿಹ್ನೆ ಅಂತ. ಸೊ ಇಲ್ಲಿ ಗುಣಸಂಧಿ, ಆಗಮ ಸಂಧಿ, ಅನುನಾಸಿಕ ಸಂಧಿ, ಆದೇಶ ಸಂಧಿ ಅಂತ ಇದೆ. ಸನ್ಮಾನ ಅಂತ ನಾವು ಮೂಗಲ್ಲೇ ಹೇಳ್ತೀವಿ. ನೋಡಿ ಒಂದ್ಸಲ ಉಚ್ಚಾರ ಮಾಡಿ. ಸನ್ಮಾನ ಅಂತ ನಾವು ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದು ಅನುನಾಸಿಕ ಸಂಧಿ ಆಗುತ್ತೆ. ಅನುನಾಸಿಕ ಸಂಧಿಗಳು ಇನ್ಯ, ನ, ಮ ಅಂತ ಎಲ್ಲ ಹೇಳ್ತೀವಲ್ಲ, ಅವೆಲ್ಲ ಅನುನಾಸಿಕ ಸಂಧಿಗಳು ಆಗ್ತವೆ. ನೆಕ್ಸ್ಟ್ ಒನ್, ತತ್ಸಮ ತದ್ಭವ ರೂಪ ಗುರುತಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ತತ್ಸಮ ತದ್ಭವ ರೂಪ ಯಾವುದು ಕರೆಕ್ಟ್ ಆಗಿದೆ ಅಂತ ನೋಡೋದಾದ್ರೆ ಶರ್ಕರ, ಸಕ್ಕರೆ, ಋಷಭ, ಜ್ವಾಲ, ಜ್ವಲ, ಶಾಲ, ಸಾಲ ಅಂತ ಇದೆ. ಇದು ಕರೆಕ್ಟ್ ಆಗಿರೋ ತತ್ಸಮ ಮತ್ತೆ ತದ್ಭವ ರೂಪ ಅಂತ ಅಂದ್ರೆ ಶರ್ಕರ ಅಂತಂದ್ರೆ ಸಕ್ಕರೆ. ಆ ತತ್ಸಮ ಮತ್ತೆ ತದ್ಭವ ಕರೆಕ್ಟ್ ಆಗಿದೆ ಯಾವುದು ಅಂದ್ರೆ ಆಪ್ಷನ್ 1 ಶರ್ಕರ, ಸಕ್ಕರೆ. ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಕನ್ನಡದ ಪದವಲ್ಲ ಅಂತ ಅಂದ್ರೆ ಮನೆ, ನೇಸರ, ಕುಮಾರ, ನೀರು ಅನ್ನೋದು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಗಳಲ್ಲಿ ಮನೆ, ನೇಸರ, ನೀರು ಅನ್ನೋದೆಲ್ಲ ಕನ್ನಡ ಪದ ಆಗುತ್ತೆ. ಕುಮಾರ ಅನ್ನೋದು ಬೇರೆ ಭಾಷೆ ಆಗುತ್ತೆ. ಕುಮಾರ ಅನ್ನೋದು ಬೇರೆ ಭಾಷೆ ಪದ ಅಂದ್ರೆ ಸಂಸ್ಕೃತ ಪದ ಆಗುತ್ತೆ. ಮನೆ, ನೇಸರು, ನೀರು ಅನ್ನೋದು ಕನ್ನಡ ಪದ ಆಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಕನ್ನಡ ಪದವಲ್ಲ ಯಾವುದು ಅಂತ ಕೇಳಿದರೆ ಇಲ್ಲಿ ಕನ್ನಡದ ಪದ ಯಾವುದು ಅಲ್ಲ ಅನ್ನೋದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕುಮಾರ. ನೆಕ್ಸ್ಟ್ ಒನ್, ಅತ್ಯಾದರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅತ್ಯಾದರ ಅನ್ನೋದು ಯಾವ ಒಂದು ಸಂಧಿ ಅಂತ ಇಲ್ಲಿ ಕ್ವಶನ್ಗೆ ವೃದ್ಧಿ ಸಂಧಿ, ಎಣ್ ಸಂಧಿ, ಗುಣ ಸಂಧಿ, ಸವರ್ಣ ದೀರ್ಘ ಸಂಧಿ ಅಂತ ಇದೆ. ಸೊ ಅತ್ಯ ಅಂದ್ರೆ ಯಾಕಾರ ಬಂದಿದೆ. ಸೊ ಅದಕ್ಕೋಸ್ಕರ ಇದು ಎಣ್ ಸಂಧಿ. ಆಪ್ಷನ್ 2 ಇಸ್ ರೈಟ್, ಎಣ್ ಸಂಧಿ.
ನೆಕ್ಸ್ಟ್ ಒನ್, ಗುರು ಕೊನೆಯಲ್ಲಿ ಬರಲು ಈ ಗಣವಾಗುತ್ತದೆ ಅಂತ ಕೊಟ್ಟಿದ್ದಾರೆ ಕ್ವಶನ್. ಗುರು ಕೊನೆಯಲ್ಲಿ ಬರಲು ಯಾವ ಗಣ ಆಗುತ್ತೆ ಅಂತ ಇಲ್ಲಿ ಕ್ವಶನ್ಗೆ ಮಗಣ, ಸಗಣ, ತಗಣ, ಜಗಣ ಅಂತ ಇದೆ. ಇದು ಗುರು ಅಂತ ಅಂದ್ರೆ ಇದು ಲಘು, ಸೊ ಇದು ಗುರು ಅಂತ ಆಗುತ್ತೆ. ಈ ಗುರು ಕೊನೆಯಲ್ಲಿ ಬರಲು ಯಾವ ಒಂದು ಗಣ ಅಂತ ಹೇಳಿದ್ರೆ ಅಂದ್ರೆ ಮಗಣ ಮತ್ತೆ ಸಗಣ. ಆಪ್ಷನ್ 1 ಮತ್ತೆ 2 ಕರೆಕ್ಟ್, ಮಗಣ ಅಥವಾ ಸಗಣ. ನೆಕ್ಸ್ಟ್ ಒನ್, ಬಾತೃ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಬಾತೃ ಪದದ ಸಮಾನಾರ್ಥಕ ಪದ ತಂದೆನ, ಸಹೋದರ, ಮಾವ, ಅಜ್ಜ ಅಂತ ಇದೆ. ಬಾತೃ ಅಂತ ಅಂದ್ರೆ ಸಹೋದರ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟ್. ಬಾತೃ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಅಂದ್ರೆ ಸಹೋದರ. ನೆಕ್ಸ್ಟ್ ಒನ್, ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಡ್ಯಾಶ್ ಅಂತ ಇಲ್ಲಿ ಕ್ವಶನ್ಗೆ ಅದೊಂದು ಕಾದಂಬರಿನ, ನಾಟಕನ, ಕವನ ಸಂಕಲನ, ನೆಕ್ಸ್ಟ್ ಆತ್ಮಕಥೆನ ಅಂತ ಇಲ್ಲಿ ಆಪ್ಷನ್ ಗಳಲ್ಲಿ ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ನಾಟಕ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್, ನಾಟಕ. ನೆಕ್ಸ್ಟ್ ಒನ್, ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ ಇದಾಗಿದೆ ಅಂತ ಇಲ್ಲಿ ಕ್ವಶನ್ಗೆ ದ್ವಿಗು ಸಮಾಸ, ಗಮಕ ಸಮಾಸ, ಅಂಶಿ ಸಮಾಸ, ತತ್ಪುರುಷ ಸಮಾಸ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಪ್ರೀವಿಯಸ್ ಒಂದು ಕ್ವಶನ್ ಅಲ್ಲಿ ಒಗ್ಗಟ್ಟು ಅಂದ್ರೆ ದ್ವಿಗು ಸಮಾಸ ಬಗ್ಗೆ ಹೇಳಿದ್ದೆ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ದ್ವಿಗು ಸಮಾಸ ಅಂದ್ರೆ ಪೂರ್ವ ಪದ ಸಂಖ್ಯೆ ಆಗಿ ಉತ್ತರ ಪದ ನಾಮಪದ ಆಗಿದ್ರೆ ಅದು ದ್ವಿಗು ಸಮಾಸ ಆಗುತ್ತೆ. ಇಲ್ಲಿ ನೋಡಿ, ಒಗ್ಗಟ್ಟು ಅನ್ನೋದನ್ನ ಬಿಡಿಸಿ ಬರೆದಾಗ 1 ಪ್ಲಸ್ ಕಟ್ಟು ಆಗುತ್ತೆ. 1 ಅನ್ನೋದು ಸೊ ಅದೊಂದು ಏನು ಅಂತ ಅಂದ್ರೆ ಅದು ಸಂಖ್ಯೆ ಆಗುತ್ತೆ. 1 ಅನ್ನೋದು ಸಂಖ್ಯೆ ಆಗುತ್ತೆ, ಪ್ಲಸ್ ಕಟ್ಟು ಅನ್ನೋದು ಅದೊಂದು ನಾಮಪದ ಆಗುತ್ತೆ. ಹಂಗಾಗಿ ಇದು ದ್ವಿಗು ಸಮಾಸ ಆಗುತ್ತೆ. 1 ಪ್ಲಸ್ ಕಟ್ಟು ಈಕ್ವಲ್ಸ್ ಒಗ್ಗಟ್ಟು ಅನ್ನೋದು ಯಾವ ಒಂದು ಪದ ಅಂತ ಅಂದ್ರೆ ದ್ವಿಗು ಸಮಾಸ. ನೆಕ್ಸ್ಟ್ ಒನ್, ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೊಟ್ಟಿದ್ದಾರೆ. ವಿಭಕ್ತಿ ಪ್ರತ್ಯಯ ಬಗ್ಗೆ ತುಂಬಾನೇ ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್. ಇಲ್ಲಿ ನೋಡಿ, ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಯಾವುದು ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡೋದಾದ್ರೆ ಹತ್ತಣಿಮ್ ಅಂತ ಅಂದ್ರೆ ದಸೆಯಿಂದ, ಮೂ, ಒಳ್, ಅಮ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಹಳೆಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಯಾವುದು ಅಂತ ಅಂದ್ರೆ ಓಳ್ ಅನ್ನೋದು ಹಳೆಗನ್ನಡದ ಸಪ್ತಮಿ ವಿಭಕ್ತಿ. ನೆಕ್ಸ್ಟ್ ಒನ್, ಓಬಿರಾಯನ ಕಾಲ ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೊಟ್ಟಿದ್ದಾರೆ. ಓಬಿರಾಯನ ಕಾಲ ಅಂತ ನಾವು ಹಿಂದಿನ ಕಾಲನ ಹೇಳ್ತಾ ಇರ್ತೀವಲ್ಲ, ಸೊ ಅದು ನಷ್ಟದ ಕಾಲ, ಕಷ್ಟದ ಕಾಲ, ಪ್ರಾಚೀನ ಕಾಲ, ನವೀನ ಕಾಲ ಅಂತ ಇದೆ. ನೀನು ಓಬಿರಾಯನ ಕಾಲದವನು, ನೀನು ಓಬಿರಾಯನ ಕಾಲದವಳು ಅಂತ ಹೇಳ್ತಾನೆ ಇರ್ತೀವಿ ನಾವು. ಸೊ ಅದು ಕರೆಕ್ಟ್ ಆಗಿರೋ ನುಡಿಗಟ್ಟಿನ ಅರ್ಥ ಏನು ಅಂತ ಅಂದ್ರೆ ಪ್ರಾಚೀನ ಕಾಲ. ಓಬಿರಾಯನ ಕಾಲ ಏನು ಅಂತ ಅಂದ್ರೆ ಪ್ರಾಚೀನ ಕಾಲ. ನೆಕ್ಸ್ಟ್ ಒನ್, ಕಟ್ಟಳೆ ಈ ಪದದ ಅರ್ಥ ಏನು ಅಂತ ಕೊಟ್ಟಿದ್ದಾರೆ. ಕಟ್ಟಳೆ ಅಂದ್ರೆ ಈ ಪದದ ಅರ್ಥ ಏನು ಅಂತ ನಾವು ಹಾಕೋದಾದ್ರೆ ಕಟ್ಟುವುದು, ಗಂಟು ಹಾಕು, ಕಡೆಗಣಿಸು, ನಿಯಮ ಅಂತ ಇದೆ. ಕಟ್ಟಳೆ ಅಂತ ಅಂದ್ರೆ ನಿಯಮ ಅನ್ನೋದು ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್, ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅರ್ಧ ವಿರಾಮ, ವಿವರಣಾತ್ಮಕ, ಭಾವಸೂಚಕ, ಉದ್ಧರಣ ಅಂತ ಇದೆ. ನಾವು ಇನ್ನೊಬ್ರು ಏನೋ ಒಂದು ಹೇಳಿಕೆ ಕೊಡ್ತಿದ್ದಾರೆ, ಅದೇ ರೀತಿ ಯಥಾವತ್ತಾಗಿ ನಾವು ಬರೆಯುವಾಗ ಯಾವ ಒಂದು ಚಿಹ್ನೆನ ಹಾಕ್ಬೇಕು ಅಂತ ಅಂದ್ರೆ ಆಪ್ಷನ್ 4 ಕರೆಕ್ಟ್. ಉದ್ಧರಣ ಚಿಹ್ನೆನ ಹಾಕ್ಬಿಟ್ಟು ನಾವು ಅವರ ಹೇಳಿಕೆನ ಬರಿತೀವಿ. ಆನ್ಸರ್ ಬಂದ್ಬಿಟ್ಟು ಉದ್ಧರಣ ಆಗುತ್ತೆ. ಆಪ್ಷನ್ 4 ಕರೆಕ್ಟ್. ನೋಡು, ಈ ಕ್ವಶನ್ ಪೇಪರ್ ಅಂತೂ ತುಂಬಾನೇ ಕಡ್ಡಾಯ ಕನ್ನಡ ರಿಲೇಟೆಡ್ ಕ್ವಶನ್ ಪೇಪರ್ ಏನ್ ಕೊಟ್ಟಿದ್ದಾರೆ ತುಂಬಾನೇ ಈಸಿ ಆಗಿದೆ. ನೋಡಿ, ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೊಟ್ಟಿದ್ದಾರೆ. ಇದು 2ನೇ ಕ್ವಶನ್. ಆಲ್ರೆಡಿ ಒಂದು ಕ್ವಶನ್ ವಿಶ್ವಾಸ ಬಗ್ಗೆ ಗ್ರಾಂಥಿಕ ರೂಪ ಕೇಳಿದ್ರು. ಈಗ ಬ್ಯಾನಿ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳ್ತಿದ್ದಾರೆ. ಬಾನು, ಬೇನೆ, ಬ್ಯಾನೆ, ಬಾನು ಅಂತ ಇದೆ. ಸೊ ಬ್ಯಾನಿ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಅಂದ್ರೆ ನೀವು ಹೇಳೋದಾದ್ರೆ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬೇನೆ ಆಗುತ್ತೆ. ಬ್ಯಾನಿ ಅಂತ ಗ್ರಾಂಥಿಕ ರೂಪ ಯಾವುದು ಅಂತ ಅಂದ್ರೆ ಬೇನೆ. ನೆಕ್ಸ್ಟ್ ಒನ್, ಆಹಾ ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಹಾ ಅದಕ್ಕೆ ಒಂದು ಚಿಹ್ನೆ ಹಾಕಿದರೆ ಅದು ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು ಯಾವ ಒಂದು ಸೂಚಕ ವಾಕ್ಯ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಭಾವಸೂಚಕ ವಾಕ್ಯ, ವಿದ್ಯಾರ್ಥಕ ವಾಕ್ಯ, ನಿಷೇಧಾರ್ಥಕ ವಾಕ್ಯ, ಸಂಭವನಾರ್ಥಕ ವಾಕ್ಯ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಆಹಾ ಅನ್ನೋದು ಅದೊಂದು ಭಾವಸೂಚಕ ವಾಕ್ಯ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್. ದೇಶ ಶಬ್ದಗಳು ಎಂದರೆ ಡ್ಯಾಶ್ ಅಂತ ಇದೆ. ದೇಶ ಶಬ್ದಗಳು ಎಂದರೆ ಡ್ಯಾಶ್ ಸಂಸ್ಕೃತದಿಂದ ಬಂದವು, ಬೇರೆ ಭಾಷೆಯಿಂದ ಬಂದವು, ಅಚ್ಚ ಕನ್ನಡದ ಪದಗಳು, ಆಂಗ್ಲ ಭಾಷೆಗಳು ಯಾವುವು ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ದೇಶ ಶಬ್ದಗಳು ಎಂದರೆ ಅಂದ್ರೆ ನಮ್ಮ ಭಾಷೆಯಿಂದ ಬಂದಿರುವ ಪದಗಳನ್ನ ನಾವು ಏನಂತ ಕರಿತೀವಿ ಅಂತ ಇಲ್ಲಿ ಹೇಳೋದಾದ್ರೆ ಅಚ್ಚ ಕನ್ನಡದ ಭಾಷೆಗಳಾಗ್ತವೆ. ಅಚ್ಚ ಕನ್ನಡದವು. ಆಪ್ಷನ್ 3 ಇಸ್ ರೈಟ್. ಅಚ್ಚ ಕನ್ನಡದವು. ಇದು ಕರ್ಮಧಾರಿಯ ಸಮಾಸಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಬೆಟ್ಟದಾವರೆ, ಕೆಂದಾವರೆ, ಇಮ್ಮಡಿ, ಆ ಮನೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕರ್ಮಧಾರಿಯ ಸಮಾಸಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಅಂದ್ರೆ ಆಪ್ಷನ್ 2 ಕೆಂದಾವರೆ ಆಗುತ್ತೆ.
ಇದು ವಿಶೇಷ ಮತ್ತೆ ಕೆಂಪು ಪ್ಲಸ್ ತಾವರೆ ಕೆಂದಾವರೆ. ಸೊ ಇದು ಕರ್ಮಧಾರಿಯ ಸಮಾಸಕ್ಕೆ ಎಕ್ಸಾಂಪಲ್. ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸಾಮಾನ್ಯ ಅವ್ಯಯಕ್ಕೆ ಯಾವುದೊಂದು ಎಕ್ಸಾಂಪಲ್ ಆಗುತ್ತೆ ಅಂತ ನಾವ್ ಇಲ್ಲಿ ನೋಡೋದಾದ್ರೆ ಚೆನ್ನಾಗಿ, ಆಹಾ, ಹೌದು, ಪಟಪಟ ಅಂತ ಇಲ್ಲಿ ಆಪ್ಷನ್ ಗಳಲ್ಲಿ ಚೆನ್ನಾಗಿ ಅನ್ನೋದು ಅದು ಕಾಮನ್ ಆಗಿ ಅದು ಸಾಮಾನ್ಯ ಅವ್ಯಯ ಆಗುತ್ತೆ. ಯಾವುದು ಅಂತ ಅಂದ್ರೆ ಆಪ್ಷನ್ 1 ಚೆನ್ನಾಗಿ. ನೆಕ್ಸ್ಟ್ ಮರಳಿ ಮಣ್ಣಿಗೆ, ಇದು ಇವರ ಕೃತಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಮರಳಿ ಮಣ್ಣಿಗೆ ಇದು ಯಾರ ಕೃತಿ ಅಂತ ಇಲ್ಲಿ ಕ್ವಶನ್ಗೆ ಕೆ ಶಿವರಾಮ ಕಾರಂತ್, ವಿನಾಯಕ ಕೃಷ್ಣ ಗೋಕಾಕ್, ಎಂ ಗೋಪಾಲಕೃಷ್ಣ ಅಡಿಗ, ವೈದೇಹಿ ಅಂತ 4 ಕವಿಗಳ ನೇಮ್ ಕೊಟ್ಟಿದ್ದಾರೆ. ಮರಳಿ ಮಣ್ಣಿಗೆ ಇದು ಇವರ ಕೃತಿ ಅಂತ ಅಂದ್ರೆ ಯಾರ ಕೃತಿ ಅಂತ ಅಂದ್ರೆ ಕೆ ಶಿವರಾಮ್ ಕಾರಂತ್ ಅವರ ಕೃತಿ. ಯಾವುದು ಅಂತ ಅಂದ್ರೆ ಮರಳಿ ಮಣ್ಣಿಗೆ. ನೆಕ್ಸ್ಟ್ ಸುಪರ್ದಿ ಈ ಪದದ ಅರ್ಥ ಏನು ಅಂತ ಕೇಳಿದರೆ, ಸುಪರ್ದಿ ಈ ಪದದ ಅರ್ಥ ಸಮರ್ಥ, ಸುತ್ತಲೂ, ವಶ, ರಕ್ಷಣೆ ಅಂತ ಇದೆ. ಸುಪರ್ದಿಗ್ ತಗೊಳ್ಳಿ ಅವ್ರನ್ನ ಅಂತ ಹೇಳ್ತಾ ಇರ್ತಾರಲ್ಲ ಕ್ಯಾಶುಯಲ್ ಆಗಿ, ಅವ್ರನ್ನ ಸುಪರ್ದಿಗ್ ತಗೊಳ್ಳಿ ಅಂತ ಅಂದ್ರೆ ಅದರ ಅರ್ಥ ಬಂದ್ಬಿಟ್ಟು ವಶ ಅಂತ ಆಗುತ್ತೆ. ಆಪ್ಷನ್ 3 ಕರೆಕ್ಟ್. ವಶ ಅನ್ನೋದು ವಶಪಡಿಸ್ಕೊಳ್ಳಿ ಅನ್ನೋದಕ್ಕೆ ಸುಪರ್ದಿಗ್ ತಗೊಂಡಿದೀವಿ ಅವ್ರನ್ನ ಅಂತ ಹೇಳ್ತಾ ಇರ್ತಾರೆ ನೋಡಿ ಟಿವಿಗಳಲ್ಲಿ. ಸೊ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅವ್ರನ್ನ ವಶಕ್ಕೆ ತಗೊಳ್ತೀವಿ ಅಂತ ಅರ್ಥ. ಆಪ್ಷನ್ 3 ಇಸ್ ರೈಟ್, ವಶ. ನೆಕ್ಸ್ಟ್ ಕೆಳಗಿನ ಅನ್ಯ ದೇಶ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಇದೆ. ಕೆಳಗಿನ ಅನ್ಯ ದೇಶ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಅಂದ್ರೆ ಈ ಕೊಟ್ಟಿರುವ 4 ವರ್ಡ್ಗಳಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅಂತ ಅಂದ್ರೆ ಮೇಜು, ಅರ್ಜಿ, ಸಾಬೂನು, ಪಾದ್ರಿ ಅಂತ ಇದೆ. ಮೇಜು, ಅರ್ಜಿ, ಸಾಬೂನು, ಪಾದ್ರಿ ಅಂತ ಇದೆ. ಸೊ ಮೇಜು, ಸಾಬೂನು, ಪಾದ್ರಿ ಇವೆಲ್ಲ ಪೋರ್ಚುಗೀಸ್ ಪದಗಳು. ಅರ್ಜಿ ಅನ್ನೋದು ಬೇರೆ ಪದ. ಸೊ ಹಂಗಾಗಿ ಇದನ್ನ ಸಪರೇಟ್ ತೆಗೆದಿದೀವಿ. ಸೊ ಅರ್ಜಿ ಅನ್ನೋದು ಬೇರೆ ಪದ, ಮೇಜು, ಸಾಬೂನು, ಪಾದ್ರಿ ಅನ್ನೋದು ಪೋರ್ಚುಗೀಸ್ ಪದ. ಆಪ್ಷನ್ 2 ಇಸ್ ರೈಟ್. ನೆಕ್ಸ್ಟ್ ದೇವರಿಂದ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ರೂಪ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಬಿಡಿಸಿ ಬರೆದಿದ್ದಾರೆ, ಅದನ್ನ ಬಿಡಿಸಿ ಬರೆದಾಗ ಅದು ಕರೆಕ್ಟ್ ಆಗಿರೋ ರೂಪ ಯಾವುದು ಅಂತ ನೋಡೋದಾದ್ರೆ ದೇವರ ಪ್ಲಸ್ ಇಂದ, ದೇವರು ಪ್ಲಸ್ ಇಂದ, ದೇವರು ಪ್ಲಸ್ ಇಂದ, ದೇವರ ಪ್ಲಸ್ ಇಂದ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಎಲ್ಲ ರೈಟ್ ಅನ್ಸುತ್ತೆ. ನಾವು ನೋಡ್ಬೇಕಾಗುತ್ತೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂತ. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ದೇವರು ಪ್ಲಸ್ ಇಂದ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್. ದೇವರಿಂದ ಅಂತ ಅಂದ್ರೆ ದೇವರು ಪ್ಲಸ್ ಹಿಂದ. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿದ್ದಾವೆ ಅಂತ ಅಂದ್ರೆ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿದ್ದಾವೆ. ಆಪ್ಷನ್ 4 ಇಸ್ ರೈಟ್. ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ. ಸಂಧಿ ಎಂದರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸಂಧಿ ಎಂದರೆ 2 ಪದಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು. 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು. 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರದಿರುವುದು. 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬದಿಂದ ಸೇರದಿರುವುದು ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದು ಸಂಧಿ ಅಂದ್ರೆ ಅಂತ ಅಂದ್ರೆ 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು ಅಂತ ಕರೆಕ್ಟ್ ಆಗಿರೋದು. ಸೇರುವುದು, ಕಾಲ ವಿಳಂಬವಿಲ್ಲದೆ ಸೇರುವುದು ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್. ಸಂಧಿ ಅಂದ್ರೆ 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು ಅಂತ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕುಂಬಳ ಪದವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಕುಂಬಳ ಪದ ಯಾವ ಪದ ಅಂತ ಅಂದ್ರೆ ಅನ್ಯ ದೇಶ ಪದ, ತತ್ಸಮ, ತದ್ಭವ, ಸಮ ಸಂಸ್ಕೃತ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಕುಂಬಳ ಪದವು ಅದೊಂದು ತದ್ಭವ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಕುಂಬಳ ಪದವು ಯಾವುದೋ ಒಂದು ಪದ ಅಂತ ಅಂದ್ರೆ ತದ್ಭವ ಪದ. ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಗುರುತಿಸಿ ಅಂತ ಇಲ್ಲಿ ಕ್ವಶನ್ಗೆ ಅಣ್ಣ, ಅಕ್ಕ, ಉತ್ತ, ವಸ್ತ್ರ ಅಂತ ಕೊಟ್ಟಿದ್ದಾರೆ. ವಸ್ತ್ರ ಅನ್ನೋದು ಇದು ವಿಜಾತಿಯ ಅಕ್ಷರ, ಉತ್ತ ಅನ್ನೋದು ತಾಗೆ ತಾವತ್ತು ಇದು ಸಜಾತಿಯ ಅಕ್ಷರ, ಅಕ್ಕ ಅನ್ನೋದು ಕೂಡ ಸಜಾತಿಯ ಅಕ್ಷರ, ಅಣ್ಣ ಅನ್ನೋದು ಕೂಡ ಸಜಾತಿಯ ಅಕ್ಷರ. ಇದಕ್ಕೆ ಆಪ್ಷನ್ 4 ವಸ್ತ್ರ ಅನ್ನೋದು ವಿಜಾತಿಯ ಅಕ್ಷರ ಆಗುತ್ತೆ. ಒತ್ತಕ್ಷರಗಳು ಯಾವ್ದು ಕರೆಕ್ಟ್ ಆಗಿರುತ್ತೆ ಅದೆಲ್ಲ ಸಜಾತಿಯ ಅಕ್ಷರಗಳು, ಸಂಯುಕ್ತಾಕ್ಷರಗಳು. ವಸ್ತ್ರ ಇದು ವಿಜಾತಿಯ ಸಂಯುಕ್ತ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್. ನೆಕ್ಸ್ಟ್ ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವುದು ಅಂತ ಕೊಟ್ಟಿದ್ದಾರೆ. ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವ್ದಾವ್ದು ಅಂದ್ರೆ ಕಂಠತಾಲು, ಕಂಠೋಷ್ಟ್ಯ, ದಂತೋಷ್ಟ್ಯ, ಕಂಠನಾಸಿಕ ಅಂತ ಇಲ್ಲಿ 4 ಆಪ್ಷನ್ಗಳಲ್ಲಿ ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವುದು ಅಂತ ಅಂದ್ರೆ ಕಂಠೋಷ್ಟ್ಯ ಆಗುತ್ತೆ. ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರನ ನಾವು ಏನಂತ ಕರಿತೀವಿ ಅಂತ ಅಂದ್ರೆ ಕಂಠೋಷ್ಟ್ಯ. ಆಪ್ಷನ್ 2 ಇಸ್ ರೈಟ್, ಕಂಠೋಷ್ಟ್ಯ. ನೆಕ್ಸ್ಟ್ 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿವು ಅಂತ ಕೊಟ್ಟಿದ್ದಾರೆ. 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಯಾವುದು ಅಂತ ಅಂದ್ರೆ ಸ್ವರಾಕ್ಷರನ, ವ್ಯಂಜನನ, ಪ್ಲುತ ಸ್ವರನ, ನೆಕ್ಸ್ಟ್ ಅನುಸ್ವರನ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ನಾನು ವ್ಯಾಕರಣ ರಿಲೇಟೆಡ್ ಮಾಡಬೇಕಾದ್ರೆ ಹೇಳಿದ್ದೆ. 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಯಾವುದು ಅಂತ ಅಂದ್ರೆ ಪ್ಲುತ ಸ್ವರ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್, ಪ್ಲುತ ಸ್ವರ. ನೆಕ್ಸ್ಟ್ ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗಿದೆ ಅಂತ ಇಲ್ಲಿ ಕ್ವಶನ್. ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಅಂದ್ರೆ
ಪ್ರಥಮವಾಗಿ ಯಾವ ಸಾಹಿತ್ಯ ನಮ್ದು ಅಂತ ಗುರುತಿಸಲಾಗಿದೆ ಅಂತ ಇಲ್ಲಿ ಕ್ವಶನ್ಗೆ ಮಹಾಕಾವ್ಯ, ಚಂಪು ಸಾಹಿತ್ಯ, ಶಿಶು ಸಾಹಿತ್ಯ, ನೆಕ್ಸ್ಟ್ ಜನಪದ ಸಾಹಿತ್ಯ ಅಂತ ಇದೆ. ಇದು ಜನಪದ ಸಾಹಿತ್ಯ. ಇದಕ್ಕೆ ಕರೆಕ್ಟ್ ಆನ್ಸರ್ ಜನಪದ ಸಾಹಿತ್ಯವನ್ನ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗಿದೆ. ಯಾವುದು ಅಂತ ಅಂದ್ರೆ ಜನಪದ ಸಾಹಿತ್ಯ. ನೆಕ್ಸ್ಟ್ ಒನ್, ಮೈಸೂರಿನಲ್ಲಿ ಓರಿಯೆಂಟ್ ಲೈಬ್ರರಿ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಮೈಸೂರಿನಲ್ಲಿ ಓರಿಯೆಂಟ್ ಲೈಬ್ರರಿ ಸ್ಥಾಪನೆಯಾದ ವರ್ಷ 1885, 1886, 1887, 1888 ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ವೆರಿ ಇಂಪಾರ್ಟೆಂಟ್. ಓರಿಯೆಂಟಲ್ ಲೈಬ್ರರಿ ಸ್ಥಾಪನೆಯಾದ ವರ್ಷ ಮೈಸೂರಲ್ಲಿ ಯಾವ ವರ್ಷ ಅಂತ ಅಂದ್ರೆ 1887. ಆಪ್ಷನ್ 3 ರೈಟು, 1887. ನಾಮ ಪ್ರಕೃತಿ ಹಾಗೂ ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಯಾವ ಧಾತು ಉಂಟಾಗುತ್ತದೆ ಅಂತ ಇಲ್ಲಿ ಕ್ವಶನ್ ಇದೆ. ನಾನು ಸಾಮಾನ್ಯ ಧಾತು, ಪ್ರತ್ಯಯಾಂತ ಧಾತು, ಮೂಲ ಧಾತು, ನೆಕ್ಸ್ಟ್ ಸಂಕೀರ್ಣ ಧಾತು ಅಂತ 4 ಆಪ್ಷನ್ಗಳಲ್ಲಿ ಇಸು ಪ್ರತ್ಯಯ ಬಂದ್ರೆ ಅದು ಆಪ್ಷನ್ ಪ್ರತ್ಯಯಾಂತ ಧಾತು. ಆಪ್ಷನ್ 2 ಇಸ್ ರೈಟ್. ನೆಕ್ಸ್ಟ್ ಒನ್, ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಕ್ವಶನ್. ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಅಂದ್ರೆ ಸಕರ್ಮಕ ಧಾತು, ಅಕರ್ಮಕ ಧಾತು, ಅವ್ಯಯ ಧಾತು, ಕ್ರಿಯಾ ಪ್ರಕೃತಿ ಅಂತ 4 ಆಪ್ಷನ್ಗಳಲ್ಲಿ ಕರ್ಮಪದವನ್ನು ಅಪೇಕ್ಷಿಸುವ ಧಾತು ಯಾವುದು ಅಂತಂದ್ರೆ ಸಕರ್ಮಕ ಧಾತು. ಆಪ್ಷನ್ 1 ಇಸ್ ರೈಟ್, ಸಕರ್ಮಕ ಧಾತು. ನಾವು ಪ್ರತಿಜ್ಞೆಗೆ ತಪ್ಪದೆ ನಡೆಯುವೆವು. ಈ ವಾಕ್ಯದಲ್ಲಿರುವ ಧಾತುವನ್ನು ಗುರುತಿಸಿ. ತಪ್ಪು, ನಾವು, ಪ್ರತಿಜ್ಞೆ, ನಡೆ ಅಂತ ಇದೆ. ತಪ್ಪು, ನಾವು, ಪ್ರತಿಜ್ಞೆ, ನಡೆ ಅನ್ನೋ ಈ ಒಂದು ಆಪ್ಷನ್ಗಳಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅನ್ನೋದಾದ್ರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನಡೆ ಅನ್ನೋದು ಇದೊಂದು ಧಾತು ಆಗುತ್ತೆ. ನಡೆ ಅನ್ನೋದು ನಡೆಯುವೆವು, ಅದಕ್ಕೆ ಧಾತು ಯಾವುದು ಅಂತ ಅಂದ್ರೆ ನಡೆ ಅನ್ನೋದು ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್. ನೆಕ್ಸ್ಟ್ ಒನ್, ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಯಾವುದು ಅಂತ ಕೊಟ್ಟಿದ್ದಾರೆ. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಯಾವುದು ಅಂತ ಅಂದ್ರೆ ಪದನ, ವಾಕ್ಯ, ಪ್ರಬಂಧ, ನೆಕ್ಸ್ಟ್ ಧ್ವನಿ ಅಂತ ಇದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಪದ ಆಗುತ್ತೆ, ಪದ ಆಗುತ್ತೆ. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಯಾವುದು ಅಂತ ಅಂದ್ರೆ ಪದರೂಪ. ನೆಕ್ಸ್ಟ್ ಒನ್ ನೋಡೋಣ. ಈ ತರಗತಿಯಲ್ಲಿ 20 ಮಂದಿ ಹುಡುಗರಿದ್ದಾರೆ. ಇವರಲ್ಲಿ ಶಾಮಣ್ಣನು 1ನೇಯವನು. ಗೆರೆ ಎಳೆದಿರುವ ಪದದ ವ್ಯಾಕರಣ ವಿಶೇಷತೆಯನ್ನು ಗುರುತಿಸಿ ಅಂತ ಇಲ್ಲಿ ಕ್ವಶನ್ ಇದೆ. 20 ಅನ್ನೋದಕ್ಕೆ ಇಲ್ಲಿ ಗೆರೆ ಹಾಕಿದ್ದಾರೆ. ಇದು ಯಾವ ಒಂದು ವಾಚಕ ಅಂತ ನಾವು ಹೇಳ್ಬೇಕಾಗುತ್ತೆ. ಪರಿಮಾಣವಾಚಕ, ಸಂಖ್ಯಾವಾಚಕ, ಪ್ರಕಾರವಾಚಕ, ವಸ್ತುವಾಚಕ ಅಂತ ಆಪ್ಷನ್ಗಳಲ್ಲಿ 20 ಅನ್ನೋದು ಅದೊಂದು ಸಂಖ್ಯಾವಾಚಕ ಆಗುತ್ತೆ. 20 ಅಂತದ್ದು ಅದು ಸಂಖ್ಯೆನ ತೋರಿಸ್ತಿದೆ. ಸೊ ಅದಕ್ಕೋಸ್ಕರ ಇದು ಸಂಖ್ಯಾವಾಚಕ. ಆಪ್ಷನ್ 2 ಇಸ್ ರೈಟ್, ಸಂಖ್ಯಾವಾಚಕ. ಇಲ್ಲಿ ನೋಡಿ ಆನ್ಸರ್ನ ನೋಡೋಣ. ಹಳ್ಳದಲ್ಲಿ ಅನ್ನೋದು ಅಲ್ಲಿ ಬಂದಿದೆ. ಹಳ್ಳದಲ್ಲಿ, ಅಲ್ಲಿ ಅಂತ ಅಂದ್ರೆ ಸಪ್ತಮಿ ಆಗುತ್ತೆ, ಸಪ್ತಮಿ ವಿಭಕ್ತಿ. ನೆಕ್ಸ್ಟ್ ಹಳ್ಳಕ್ಕೆ ಕೆ ಬಂದಿದೆ, ಹೀಗೆ ಗೇಕೆ ಅಂತ ಅಂದ್ರೆ ಚತುರ್ಥಿ ವಿಭಕ್ತಿ ಆಗುತ್ತೆ. ನೋಡಿದ್ರಲ್ಲ, ಹಳ್ಳದಲ್ಲಿ ಅನ್ನೋದು ಅಲ್ಲಿ ಬಂದಿದೆ, ಅದು ಸಪ್ತಮಿ ವಿಭಕ್ತಿ. ಹಳ್ಳಕ್ಕೆ ಕೆ ಬಂದಿದೆ, ಅದು ಚತುರ್ಥಿ ವಿಭಕ್ತಿ. ಸೊ ಅದಕ್ಕೆ ರೈಟ್ ಆನ್ಸರ್ ಸಪ್ತಮಿಯಿಂದ ಚತುರ್ಥಿ. ಆಪ್ಷನ್ 3 ಇಸ್ ರೈಟ್, ಸಪ್ತಮಿಯಿಂದ ಚತುರ್ಥಿ. ನೆಕ್ಸ್ಟ್ ಒನ್ ನೋಡಿ. ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆಯನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನಿತ್ಯ ನಪುಂಸಕ ಲಿಂಗಕ್ಕೆ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಆಪ್ಷನ್ ನೋಡೋಣ. ಮನೆ, ಹುಡುಗಿ, ಶನಿ ಮತ್ತೆ ಶಿಶು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನಿತ್ಯ ನಪುಂಸಕ ಲಿಂಗಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಅಂದ್ರೆ ಶಿಶು ಅಂತ ಆಗುತ್ತೆ ಆಪ್ಷನ್. ನೆಕ್ಸ್ಟ್ ಒನ್ ನೋಡಿ. ಇಲ್ಲಿ ಮಿಸ್ ಮ್ಯಾಚ್ ಅಂದ್ರೆ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ. ಅದನ್ನ ನಾವು ಕರೆಕ್ಟ್ ಆಗಿ ಕರೆಕ್ಟ್ ಫಾರ್ಮ್ ಅಲ್ಲಿ ಜೋಡಿಸಿ ನಾವು ಅದಕ್ಕೆ ಅರ್ಥ ಬರೋ ರೀತಿ ಸೆಂಟೆನ್ಸ್ ನ ಹೇಳ್ಬೇಕಾಗುತ್ತೆ. ಅಚ್ಚೋಣ ಹಣತೆಯ ಕವಿಯುವ ಸುತ್ತಲೂ ಕತ್ತಲೆಯೊಳಗೆ ಪ್ರೀತಿ ಅಂತ ಇದೆ. ಅಚ್ಚೋಣ ಹಣತೆಯ ಕವಿಯುವ ಸುತ್ತಲೂ ಕತ್ತಲೆಯೊಳಗೆ ಪ್ರೀತಿ ಅನ್ನೋದು ಉಲ್ಟಾ ಪಲ್ಟಾ ಅಂದ್ರೆ ಅಲ್ಲೊಂದು ಇಲ್ಲೊಂದು ಕೊಟ್ಟಿದ್ದಾರೆ. ಅದನ್ನ ನಾವು ಕರೆಕ್ಟ್ ಫಾರ್ಮ್ ಆಗಿ ತರಬೇಕಾಗುತ್ತೆ. ಸೊ ಇಲ್ಲಿ ನೋಡೋಣ. ಕರೆಕ್ಟ್ ಆಗಿ ಹೇಳೋದಾದ್ರೆ ಸುತ್ತಲೂ ಅನ್ನೋದು ಫಸ್ಟ್ ಬರಬೇಕು. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಅನ್ನೋದು ಕರೆಕ್ಟ್ ಫಾರ್ಮ್ ಆಗುತ್ತೆ. ನೋಡಿ, ಡಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಇದು ಕರೆಕ್ಟ್ ಫಾರ್ಮ್ ಆಗುತ್ತೆ. ನೋಡಿ, ಡಿ ಸಿ ಇ ಎಫ್ ಬಿ ಎ ಇದು ಕರೆಕ್ಟ್ ಫಾರ್ಮ್. ಡಿ ಸಿ ಇ ಎಫ್ ಬಿ ಎ ಆಪ್ಷನ್ 2 ಇಸ್ ಕರೆಕ್ಟ್. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆ ಹಚ್ಚೋಣ, ಇದು ಕರೆಕ್ಟ್ ಆಗಿರೋ ಆನ್ಸರ್. ನೆಕ್ಸ್ಟ್ ಒನ್. ಈ ಕೆಳಗಿನವುಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ ಕೊಡಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ವಾಗ್ಮಯ, ಜಗಜ್ಯೋತಿ, ಷಡಾನನ, ನೆಕ್ಸ್ಟ್ ವನೌಷಧಿ ಅಂತ 4 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅನುನಾಸಿಕ ಸಂಧಿ ಯಾವುದು ಅಂತ ಅಂದ್ರೆ ಇದು ವಾಗ್ಮಯ ಆಗುತ್ತೆ. ಇದು ಮೂಗಿನ ಸಹಾಯದಿಂದ ಹೇಳ್ತೀವಿ. ನೋಡಿ, ಒಂದ್ಸಲ ಉಚ್ಚಾರ ಮಾಡಿ ನೀವು ಹೇಳಿ, ಅದು ಯಾವ ಸಂಧಿ ಅಂತ ನಿಮಗೆ ಗೊತ್ತಾಗುತ್ತೆ. ಅನುನಾಸಿಕ ಸಂಧಿಗೆ ಎಕ್ಸಾಂಪಲ್ ಯಾವುದು ಅಂತ ಅಂದ್ರೆ
ವಾಕ್ ಪ್ಲಸ್ ಮಯ, ಮೂಗಲ್ಲೇ ಸಹ ನಾವು ಹೇಳ್ತೀವಿ. ಮೂಗಲ್ಲಿ ಉಚ್ಚಾರಣೆ ಮಾಡುವ ಪದನ ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ. ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ನೈದ ವಸ್ತ್ರ, ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಕ್ವಶನ್ ಇದೆ. ನೈದ ವಸ್ತ್ರ ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದು ಯಾವ ಸಮಾಸ ಅಂತ ಅಂದ್ರೆ ಗಮಕ ಸಮಾಸ, ದ್ವಿಗು ಸಮಾಸ, ಕರ್ಮಧಾರಿಯ ಸಮಾಸ, ತತ್ಪುರುಷ ಸಮಾಸ ಅಂತ ಇದೆ. ಸೊ ನೈದ ವಸ್ತ್ರ ಇದು ಯಾವ ಒಂದು ಸಮಾಸ ಅಂತ ಅಂದ್ರೆ ಗಮಕ ಸಮಾಸ. ಆಪ್ಷನ್ 1 ಇಸ್ ರೈಟ್, ಗಮಕ ಸಮಾಸ. ಸಾವಿತ್ರಿಯು ಈ ಪದವು ಈ ವಿಭಕ್ತಿಗೆ ಸೇರಿದೆ ಅಂತ ಇಲ್ಲಿ ಕ್ವಶನ್. ಸಾವಿತ್ರಿಯು ಈ ಪದವು ಈ ವಿಭಕ್ತಿಗೆ ಯಾವ ವಿಭಕ್ತಿಗೆ ಸೇರಿದೆ ಅಂತ ನೋಡೋದಾದ್ರೆ ಪ್ರಥಮ ವಿಭಕ್ತಿ, ಸಪ್ತಮಿ, ಷಷ್ಠಿ, ತೃತೀಯ ಅಂತ ಇದೆ. ಸಾವಿತ್ರಿಯು ಯು ಬಂದಿದೆ, ಉ ಅನ್ನು, ಇಂದ, ಗೇಕೆ ದೆಸೆಯಿಂದ, ಆ ಅಲ್ಲಿ ಅಂತ ಬರುತ್ತೆ. ಸಾವಿತ್ರಿಯು ಇದು ಯಾವ ಒಂದು ವಿಭಕ್ತಿ ಅಂತ ಅಂದ್ರೆ ಉ ಬಂದಿದೆ, ಸೊ ಅದಕ್ಕೆ ಪ್ರಥಮ ವಿಭಕ್ತಿ ಆಗುತ್ತೆ. ಆಪ್ಷನ್ 1 ಕರೆಕ್ಟ್. ಸಾವಿತ್ರಿಯು ಉ ಪ್ರಥಮ ವಿಭಕ್ತಿ. ಈ ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆಯಾದ ಪದ ಯಾವುದು ಅಂತ ಕೊಟ್ಟಿದ್ದಾರೆ. ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆಯಾದ ಪದ ಯಾವುದು ಅಂತ ಇಲ್ಲಿ ತಲೆನೋವು, ಹೊಸಗನ್ನಡ, ಕಡೆಗಣ್ಣು, ಕಣ್ದೆರೆ ಅಂತ 4 ಆಪ್ಷನ್ಗಳಲ್ಲಿ ಇದು ಅಂಶಿ ಸಮಾಸಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಅಂದ್ರೆ ತಲೆನೋವು ಆಗುತ್ತೆ. ತಲೆಯಲ್ಲಿ ಪ್ಲಸ್ ನೋವು ಅಂದ್ರೆ ಅಂಶಿ ಸಮಾಸ, ತಲೆನೋವು. ಇಲ್ಲಿ ನೋಡಿ ನೆಕ್ಸ್ಟ್ ಒನ್, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಭಾವಸೂಚಕ ಅವ್ಯಯ, ಕೃದಂತ ಅವ್ಯಯ, ತದ್ದಿತಾಂತ ಅವ್ಯಯ, ಅವಧಾರಣಾರ್ಥಕ ಅವ್ಯಯ ಅಂತ ಇಲ್ಲಿ ಈ ಸೈಡ್ ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ಇರಲಾಗಿ, ನಾನೇ, ಹಬ್ಬ, ತನಕ ಅಂತ ಅದಕ್ಕೆ ರಿಲೇಟೆಡ್ ಆಗಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಭಾವಸೂಚಕ ಅವ್ಯಯಕ್ಕೆ ಯಾವ್ದಾಗುತ್ತೆ ನೋಡೋಣ. ಭಾವಸೂಚಕ ಅವ್ಯಯ ಅಂತ ಅಂದ್ರೆ ಹಬ್ಬ ಅನ್ನೋದು ಭಾವಸೂಚಕ ಅವ್ಯಯ. ನೆಕ್ಸ್ಟ್ ಕೃದಂತ ಅವ್ಯಯ ಅಂತ ಅಂದ್ರೆ ಇರಲಾಗಿ ಅನ್ನೋದು ಕೃದಂತ ಅವ್ಯಯ. ನೆಕ್ಸ್ಟ್ ತದ್ದಿತಾಂತ ಅವ್ಯಯ ಅನ್ನೋದು ತನಕ ಅನ್ನೋದು ತದ್ದಿತಾಂತ ಅವ್ಯಯ ಆಗುತ್ತೆ. ಅವಧಾರಣ ಅವ್ಯಯ ಅಂತ ಅಂದ್ರು ನಾನೇ, ಏಕಾರ ಎಲ್ಲಿ ಬರುತ್ತೆ ಅದು ಅವಧಾರಣ ಅವ್ಯಯ ಆಗುತ್ತೆ. ನೋಡಿ ಕರೆಕ್ಟ್ ಆಗಿ ಇನ್ನೊಂದ್ಸಲ ಮ್ಯಾಚ್ ಮಾಡಿ. ಭಾವಸೂಚಕ ಅವ್ಯಯ ಹಬ್ಬ, ಕೃದಂತ ಅವ್ಯಯ ಇರಲಾಗಿ, ನೆಕ್ಸ್ಟ್ ತದ್ದಿತಾಂತ ಅವ್ಯಯ ತನಕ ಅಂತ ಬರುತ್ತೆ. ನೆಕ್ಸ್ಟ್ ಅವಧಾರಣ ಅವ್ಯಯ ನಾನೇ. ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದೀನಿ, ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಸಂಖ್ಯೆಯನ್ನು ಬಳಸುವಾಗ, ಬೇರೆ ಭಾಷೆ ಮತ್ತೆ ಅನ್ಯ ಭಾಷೆಯನ್ನು ಪದಗಳನ್ನು ಬಳಸುವಾಗ ಯಾವ ಒಂದು ಚಿಹ್ನೆನ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಕ್ವಶನ್. ವಾಕ್ಯ ವೇಷ್ಟನ ಚಿಹ್ನೆ, ಅಲ್ಪ ವಿರಾಮ, ವಿವರಣಾತ್ಮಕ ಚಿಹ್ನೆ, ನೆಕ್ಸ್ಟ್ ಅರ್ಧ ವಿರಾಮ ಅಂತ ಇದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ವಾಕ್ಯ ವೇಷ್ಟನ ಚಿಹ್ನೆ. ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ಚಣ ಪದದ ತತ್ಸಮ ರೂಪ ಯಾವುದು ಅಂತ ಕೊಟ್ಟಿದ್ದಾರೆ. ಚಣ ಪದದ ತತ್ಸಮ ರೂಪ ಜಾಣ, ಕಣ, ಕ್ಷಣ, ನೆಕ್ಸ್ಟ್ ಕಾಣ ಅಂತ 4 ಆಪ್ಷನ್ಗಳಲ್ಲಿ ಚಣ ಪದದ ತತ್ಸಮ ರೂಪ ಯಾವುದು ಅಂತ ಅಂದ್ರೆ ಕ್ಷಣ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್, ಕ್ಷಣ. ನೆಕ್ಸ್ಟ್ ಒನ್, ಚಳ್ಳೆ ಹಣ್ಣು ತಿನ್ನಿಸು, ಈ ನುಡಿಗಟ್ಟಿನ ಅರ್ಥ ಯಾವುದು ಅಂತ ಕೊಟ್ಟಿದ್ದಾರೆ. ನುಡಿಗಟ್ಟಿನ ಅರ್ಥ ಹೇಳ್ಬೇಕು. ಹಣ್ಣನ್ನು ತಿನ್ನಿಸು, ಒಳ್ಳೆಯ ಹಣ್ಣನ್ನು ತಿನ್ನಿಸು, ಮೋಸ ಮಾಡಿ ಹೋಗು, ಚಿಕ್ಕ ಹಣ್ಣನ್ನು ತಿನ್ನಿಸು ಅಂತ ಇದೆ. ಚಳ್ಳೆ ಹಣ್ಣು ತಿನ್ನಿಸ್ತೀಯ ನೀನು ಅಂತ ಹೇಳ್ತಾ ಇರ್ತಾರಲ್ಲ, ಸೊ ನೋಡಿ ಯೂಶುವಲ್ ಆಗಿ ನಾವು ಹೇಳ್ತಿರೋದೇ ಇಲ್ಲಿ ಕ್ವಶನ್ ಆಗಿದೆ. ಇದು ಒಂದು ನುಡಿಗಟ್ಟಿನ ಅರ್ಥ ಯಾವುದು ಅಂತ ಅಂದ್ರೆ ಮೋಸ ಮಾಡಿ ಹೋಗು. ಆಪ್ಷನ್ 3 ಇಸ್ ರೈಟ್, ಮೋಸ ಮಾಡಿ ಹೋಗು. ಈ ಕ್ವಶನ್ ಪೇಪರ್ ಅಂತೂ ತುಂಬಾನೇ ಈಸಿ ಆಗಿದೆ. ಇದೇ ರೀತಿ ಈಸಿಯಾಗಿ ಕೊಟ್ಟರೆ ಎಲ್ಲರೂ ಕೂಡ ಪಾಸ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಮನೆಯಾಗಿನ ಈ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೊಟ್ಟಿದ್ದಾರೆ. ಮನೆಯಾಗಿನ ಈ ಪದದ ಗ್ರಾಂಥಿಕ ರೂಪ ಮನೆಯಿಂದಲೇ, ಮನೆಯಲ್ಲಿನ, ಮನೆ ಆಚೆಗಿನ, ಮನದಲ್ಲಿನ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿರೋ ಗ್ರಾಂಥಿಕ ರೂಪ ಯಾವುದು ಅಂತಂದ್ರೆ ಮನೆಯಲ್ಲಿನ. ಆಪ್ಷನ್ 2 ಇಸ್ ರೈಟ್. ಮನೆಯಾಗಿನ ಅಂತಂದ್ರೆ ಮನೆಯಲ್ಲಿನ. ನೆಕ್ಸ್ಟ್ ಒನ್, ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅವರು ಪ್ರತಿನಿತ್ಯ ಸಂಧ್ಯಾ ವಂದನೆಗಳನ್ನು ಮಾಡುತ್ತಿದ್ದರು. ಇದಕ್ಕೆ 4 ಆಪ್ಷನ್ಗಳು. ಸಂಧ್ಯಾ ವಂದನೆಗಳನ್ನು, ಸಂಧ್ಯಾ ವಂದನೆಗಳನ್ನು, ಸಂಧ್ಯಾ ವಂದನೆಗಳನ್ನು, ಸಂಧ್ಯಾ ವಂದನೆಗಳನ್ನು ಅಂತ ಎಲ್ಲ ಕರೆಕ್ಟ್ ಆಗಿರೋ ಆಪ್ಷನ್ ಕರೆಕ್ಟ್ ಆಗಿದೆ ಅನ್ಸುತ್ತೆ. ನಾವು ಕರೆಕ್ಟ್ ಆಗಿರೋ ಆನ್ಸರ್ ನ ನೋಡಬೇಕಾದ್ರೆ ಸಂಧ್ಯಾ ವಂದನೆಗಳು ಅಂತ ಇದೆ. ಸೊ ಇಲ್ಲಿಗೆ ದಾಗೆ ಈ ತರ ಕೊಟ್ಟಿದ್ದಾರೆ, ಇದು ರಾಂಗು. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ 1 ಕರೆಕ್ಟ್ ಆಗುತ್ತೆ, ಸಂಧ್ಯಾ ವಂದನೆಗಳನ್ನು. ಆಪ್ಷನ್ 1 ಇಸ್ ಕರೆಕ್ಟ್. ಮ ಅದು ಹೂ ಆಗುತ್ತೆ, ಹೂ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ಹತ್ತಣಿ ಯಾವ ಒಂದು ವಿಭಕ್ತಿ ಅಂದ್ರೆ ಅಂತ ನಾವು ಐಡೆಂಟಿಫೈ ಮಾಡೋದಾದ್ರೆ ದಸೆ ಹಿಂದೆ, ಅನ್ನು, ಹಾಗೆ ಅಂತ 4 ಆಪ್ಷನ್ಗಳಲ್ಲಿ ಹತ್ತಣಿಮ್ ಅನ್ನೋದು ಅದು ಹಳೆಗನ್ನಡದ ಪದ ಆಗುತ್ತೆ, ವಿಭಕ್ತಿ ಪ್ರತ್ಯಯ. ಸೊ ಅದಕ್ಕೋಸ್ಕರ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಹತ್ತಣಿಮ್ ಅಂತ ಅಂದ್ರೆ ದೆಸೆಯಿಂದ. ಆಪ್ಷನ್ 1 ಇಸ್ ರೈಟ್, ದೆಸೆಯಿಂದ. ನೆಕ್ಸ್ಟ್ ಒನ್, ಗಾದೆ ಪೂರ್ಣಗೊಳಿಸಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಬರುವುದು ಕಡಿಮೆಯಾದರೂ, ಇರುವುದು ತಪ್ಪಲಿಲ್ಲ, ತೆರುವುದು ತಪ್ಪಲಿಲ್ಲ, ಏನು ಉಳಿಸಲಿಲ್ಲ, ಹೋಗುವುದು ತಪ್ಪಲಿಲ್ಲ ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬರುವುದು ಕಡಿಮೆಯಾದರೂ, ತೆರುವುದು ತಪ್ಪಲಿಲ್ಲ. ಆಪ್ಷನ್ 2 ಇಸ್ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್. ಬರುವುದು ಕಡಿಮೆಯಾದರೂ, ತೆರುವುದು ತಪ್ಪಲಿಲ್ಲ.
ನೆಕ್ಸ್ಟ್ ಒನ್ನು ಅಡಿಗೆರೆ ಎಳೆದ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಶಿಕ್ಷಣ ಎಲ್ಲ ರಂಗದಲ್ಲೂ ಬದಲಾವಣೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಎಲ್ಲ ರಂಗದಲ್ಲೂ ಅನ್ನೋದಕ್ಕೆ ಗೆರೆ ಹಾಕಿದ್ದಾರೆ. ನೋಡೋಣ. ಎಲ್ಲ ರಂಗಗಳಲ್ಲೂ, ಎಲ್ಲ ರಂಗಗಳಲ್ಲಿಯೂ, ಎಲ್ಲ ರಂಗಗಳಲ್ಲಿ, ಎಲ್ಲ ರಂಗಗಳ ಅಂತ ಆಪ್ಷನ್ಗಳಲ್ಲಿ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರು ಎಲ್ಲ ರಂಗಗಳಲ್ಲೂ ಹಾಕಬೇಕು. ಶಿಕ್ಷಣ ಎಲ್ಲ ರಂಗಗಳಲ್ಲೂ ಬದಲಾವಣೆ ಆಗಬೇಕು ಅನ್ನೋದು. ಸೊ ಇದು ರೈಟ್ ಆನ್ಸರ್. ರೈಟ್ ಆನ್ಸರ್ ಬಂದ್ಬಿಟ್ಟು ಎಲ್ಲ ರಂಗಗಳಲ್ಲೂ. ನೆಕ್ಸ್ಟ್ ಒನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷ ದೀನಲಿಂಗ ಅಥವಾ ವಾಚ್ಯಲಿಂಗಕ್ಕೆ ಉದಾಹರಣೆ ನೀಡಬಹುದಾದ ಪದವನ್ನು ಗುರುತಿಸಿ ಅಂತ ಇದೆ. ನಾನು ಬಂದೆ, ನೀನು ಬಾ, ನೀವು ಬನ್ನಿ, ನಾನು ದೊಡ್ಡವಳು ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನಾನು ದೊಡ್ಡವಳು ಅನ್ನೋದು. ಸೊ ಅದೊಂದು ವಿಶೇಷ ದೀನಲಿಂಗ ಅಥವಾ ವಾಚ್ಯಲಿಂಗ. ಯಾವುದು ಅಂತ ಅಂದ್ರೆ ನಾನು ದೊಡ್ಡವಳು. ಪಂಪ ಪ್ರಶಸ್ತಿ ಬಗ್ಗೆ ಇಲ್ಲಿ ಕಾಲಾನುಕ್ರಮದಲ್ಲಿ ಬರೆಯಲು ಕೇಳಿದ್ದಾರೆ. ಪಂಪ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಇಲ್ಲಿ ಕ್ವಶನ್. ಫಸ್ಟ್ ಯಾರಿಗೆ ಸಿಕ್ಕಿದೆ ಪಂಪ ಪ್ರಶಸ್ತಿ ಅನ್ನೋದು ಆರ್ಡರ್ ವೈಸ್ ನಾವು ಬರಬೇಕಾಗುತ್ತೆ. ಕುವೆಂಪು, ತೀನಂ ಶ್ರೀಕಂಠಯ್ಯ, ಶಿವರಾಮ್ ಕಾರಂತ, ನೆಕ್ಸ್ಟ್ ಪೂತಿ ನರಸಿಂಹಾಚಾರ್ ಅಂತ ಇಲ್ಲಿ ಕವಿಗಳ ನೇಮ್ ಕೊಟ್ಟಿದ್ದಾರೆ. ಫಸ್ಟ್ ಯಾರಿಗೆ ಪಂಪ ಪ್ರಶಸ್ತಿ ದೊರಕಿದೆ ಅದನ್ನ ಆರ್ಡರ್ ವೈಸ್ ಹೇಳೋದಾದ್ರೆ ಫಸ್ಟ್ ಕುವೆಂಪು ಅವರಿಗೆ ಬಂದಿದೆ, ನೆಕ್ಸ್ಟ್ ತೀನಂ ಶ್ರೀಕಂಠಯ್ಯ ಅವ್ರಿಗೂ ಬಂದಿದೆ, ನೆಕ್ಸ್ಟ್ ಶಿವರಾಮ್ ಕಾರಂತ, ನೆಕ್ಸ್ಟ್ ಪೂತಿ ನರಸಿಂಹಾಚಾರ್ ಅವ್ರಿಗೆ ಬಂದಿದೆ. ಇದು ಕರೆಕ್ಟ್ ಆಗಿದೆ ಆನ್ಸರ್. ಆರ್ಡರ್ ವೈಸ್ ಇದೆ. ಸೊ ನಾವೆಲ್ಲಿ ಏನು ಚೇಂಜಸ್ ಮಾಡಬೇಕಾಗಿಲ್ಲ. ABCD ಇದಕ್ಕೆ ರೈಟ್ ಆನ್ಸರ್. ABCD ಇದು ಕರೆಕ್ಟ್ ಆಗಿರೋ ಆನ್ಸರ್. ನೆಕ್ಸ್ಟ್ ಒನ್ನು ಕ್ರಿಯಾಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು ಅಂತ ಇಲ್ಲಿ ಕ್ವಶನ್. ಕ್ರಿಯಾಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಒಂದು ಪ್ರತ್ಯಯ ಸೇರಬೇಕು ಅಂತ ಇಲ್ಲಿ ಆಪ್ಷನ್ ನಾಮ ಪ್ರತ್ಯಯ, ಧಾತು ಪ್ರತ್ಯಯ, ಆಖ್ಯಾತ ಪ್ರತ್ಯಯ, ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯ ಅಂತ ಇದೆ. ಈ ಒಂದು ಆಖ್ಯಾತ ಪ್ರತ್ಯಯ ಸೇರಿದಾಗ ಮಾತ್ರ ಅದು ಕ್ರಿಯಾಪದವಾಗುತ್ತೆ. ಆಪ್ಷನ್ 3 ಇಸ್ ರೈಟ್, ಆಖ್ಯಾತ ಪ್ರತ್ಯಯ. ನೆಕ್ಸ್ಟ್ ಒನ್ ನೋಡಿ. ಇಲ್ಲಿ ರವಿ ಕಾಣದ್ದನ್ನು ಕವಿ ಕಂಡ. ಈ ವಾಕ್ಯದಲ್ಲಿರುವ ಕೃದಂತ ನಾಮ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಭೂತಕಾಲದ ಕೃದಂತ ನಾಮ, ಕೃದಂತ ಭಾವನಾಮ, ನಿಷೇಧಾರ್ಥಕ ಭಾವನಾಮ, ತದ್ದಿದಂತ ನಾಮ ಅಂತ ಇದೆ. ರವಿ ಕಾಣದ್ದನ್ನು ಕವಿ ಕಂಡ. ಈ ವಾಕ್ಯದಲ್ಲಿರುವ ಕೃದಂತ ನಾಮ ಯಾವುದು ಅಂತ ಅಂದ್ರೆ ಸೊ ಇದೇ ನಿಷೇಧಾರ್ಥಕ ಕೃದಂತ ಆಗುತ್ತೆ. ಇದು ಯಾವುದು ಕೂಡ ಆಗೋದಿರೋದು. ಸೊ ಅದಕ್ಕೋಸ್ಕರ ಇದು ನಿಷೇಧಾರ್ಥಕ ಕೃದಂತ ನಾಮ. ಆಪ್ಷನ್ 3 ಇಸ್ ರೈಟ್. ನೀವು ತಾನು ಕೊಡಗ ಪರರನ್ನು ಅಣಕಿಸಿತು. ಈ ವಾಕ್ಯದಲ್ಲಿರುವ ಸರ್ವನಾಮವನ್ನು ಗುರುತಿಸಿ. ಇಲ್ಲಿ ತಾನು ಅನ್ನೋದು ಯಾವ ಒಂದು ಸರ್ವನಾಮ ಅಂತ ಇಲ್ಲಿ ಕ್ವಶನ್ ಅಲ್ಲಿ ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪುರುಷಾರ್ಥಕ ಸರ್ವನಾಮ, ನಿಷೇಧಾರ್ಥಕ ಸರ್ವನಾಮ ಅಂತ ಆಪ್ಷನ್ಗಳಲ್ಲಿ ತಾನು ಅನ್ನೋದು ಯಾವ ಒಂದು ಸರ್ವನಾಮ ಅಂತ ಅಂದ್ರೆ ನಾನು ಪ್ರೀವಿಯಸ್ ಒಂದು ಕ್ವಶನ್ ಅಲ್ಲಿ ಹೇಳಿದ್ದೆ, ಅದು ಆತ್ಮಾರ್ಥಕ ಸರ್ವನಾಮ. ಆಪ್ಷನ್ 2 ಇಸ್ ರೈಟ್, ಆತ್ಮಾರ್ಥಕ ಸರ್ವನಾಮ. ನೆಕ್ಸ್ಟ್ ಒನ್ ನೋಡಿ. ಗ್ರೀಕ್ ಪ್ರಹಸನ ಕೃತಿಯು ಯಾವ ದೇಶದಲ್ಲಿ ಲಭ್ಯವಾಗಿದೆ ಅಂತ ಇಲ್ಲಿ ಕ್ವಶನ್. ಗಾಂಧಾರ ದೇಶ, ಈಜಿಪ್ಟ್ ದೇಶ, ರುಮೇನಿಯಾ ದೇಶ, ಬರ್ಮಾ ದೇಶ ಅಂತ ಇದೆ. ಸೊ ಗ್ರೀಕ್ ಪ್ರಹಸನ ಕೃತಿಯು ಯಾವ ದೇಶದಲ್ಲಿ ಲಭ್ಯವಾಗಿದೆ ಅಂತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಈಜಿಪ್ಟ್ ದೇಶ. ಆಪ್ಷನ್ 2 ಇಸ್ ರೈಟ್, ಈಜಿಪ್ಟ್ ದೇಶ. ನೆಕ್ಸ್ಟ್ ಒನ್ ನೋಡೋಣ. ತೊಗಲು ಗೊಂಬೆಯಾಟವನ್ನು ಆಡಿಸುವ ಜನಾಂಗದವರ ಹೆಸರೇನು ಅಂತ ಇಲ್ಲಿ ಕ್ವಶನ್. ತೊಗಲು ಗೊಂಬೆಯಾಟವನ್ನು ಆಡಿಸುವ ಜನಾಂಗದವರ ಹೆಸರೇನು ಅಂತ ಇಲ್ಲಿ ಕ್ವಶನ್ಗೆ ಅವ್ರನ್ನ ಏನಂತ ತೊಗಲು ಗೊಂಬೆ ಆಟ ಆಡ್ತಾರಲ್ಲ ಅವ್ರನ್ನ ಏನಂತ ಕರೀತಾರೆ ಅಂತ ಈ ಕ್ವಶನ್ಗೆ ಗೊಂದಲಿಗರು, ಕಿಳ್ಳೆ ಖ್ಯಾತರು, ನೀಲಗಾರರು, ಬುಡಕಿಯವರು ಅಂತ ಆಪ್ಷನ್ಗಳಲ್ಲಿ ತೊಗಲು ಗೊಂಬೆ ಯಾರು ಆಡ್ತಾರೆ ಅದನ್ನ ಕಿಳ್ಳೆ ಖ್ಯಾತರು ಅಂತ ಅವ್ರನ್ನ ಕರೀತಾರೆ. ಆಪ್ಷನ್ 2 ಇಸ್ ರೈಟ್, ಕಿಳ್ಳೆ ಖ್ಯಾತರು. ನೆಕ್ಸ್ಟ್ ಒನ್ ಕೆಳಗಿನಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಇದೆ. ಬೆಟ್ಟದ ಅವರೆ, ಮಳೆಗಾಲ, ಕಂಬನಿ ಅಂತ ಇದೆ. ನೆಕ್ಸ್ಟ್ ಪೂವಿಂದ ಅಂತ ಇದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪೂವಿಂದ ಅನ್ನೋದು ಈ ಒಂದು ಗುಂಪುಗಳಿಗೆ ಸೇರಲ್ಲ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪೂವಿಂದ. ಬೆಟ್ಟದ ಅವರೆ, ಮಳೆಗಾಲ ಮತ್ತೆ ಕಂಬನಿ ಅನ್ನೋದೆಲ್ಲ ಇದೆಲ್ಲ ಆದೇಶ ಸಂಧಿ ಆಗುತ್ತೆ. ಸೊ ಪೂವಿಂದ ಅನ್ನೋದು ಬೇರೆ ಸಂಧಿ. ಸೊ ಅದಕ್ಕೋಸ್ಕರ ಇದು ಇದಕ್ಕೆ ಸೇರಲ್ಲ. ನೆಕ್ಸ್ಟ್ ಒನ್ ಕಪಿಮುಷ್ಟಿ. ಈ ನುಡಿಗಟ್ಟಿನ ಅರ್ಥ ತಿಳಿಸಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಕಪಿಮುಷ್ಟಿ ಈ ನುಡಿಗಟ್ಟಿನ ಅರ್ಥ ಏನು ಅಂತ ಅಂದ್ರೆ ಕಪಿಯ ಹಿಡಿತ, ಬಿಗಿಯಾದ ಹಿಡಿತ, ಕೋತಿಯ ಚೇಷ್ಟೆ, ನೆಕ್ಸ್ಟ್ ಹಿಡಿತದಿಂದ ಕಂಗಾಲಾಗುವಂತ ಇಲ್ಲಿ ಆಪ್ಷನ್ಗಳಲ್ಲಿ ಕಪಿಮುಷ್ಟಿ ಅಂತ ಅಂದ್ರೆ ಬಿಗಿಯಾದ ಹಿಡಿತ. ಆಪ್ಷನ್ 2 ಇಸ್ ರೈಟ್. ನೆಕ್ಸ್ಟ್ ಒನ್ ನೋಡಿ. ಅಡಿಗೆರೆ ಎಳೆದ ಪದದ ಸರಿಯಾದ ರೂಪ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಪದಕ್ಕೆ ಇದು ಕರೆಕ್ಟ್ ಆಗಿರೋ ನಾವು ಪದನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಎಲ್ಲಿಯಾದರೂ ಯಾರಾದರೊಬ್ಬ ಕರ್ತೃತ್ವವುಳ್ಳ ಅಥವಾ ವಿಚಾರವಂತ ವ್ಯಕ್ತಿ ಜನ್ಮ ತಾಳಿದರೆ ಸಾಕು ಅಂತ ಇಲ್ಲಿ ಕ್ವಶನ್ ಇದೆ. ಇದರಲ್ಲಿ ಕರ್ತೃತ್ವವುಳ್ಳ ಅದಕ್ಕೆ ಗೆರೆ ಹಾಕಿದ್ದಾರೆ. ಅದು ಕರೆಕ್ಟ್ ಆಗಿದೆಯಾ ಅಂತ ನೋಡೋದಾದ್ರೆ ಕರ್ತೃತ್ವ ಉಳ್ಳ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕರ್ತೃತ್ವ ಉಳ್ಳ. ಆಪ್ಷನ್ 4 ಇಸ್ ರೈಟ್, ಕರ್ತೃತ್ವ ಉಳ್ಳ. ಇಲ್ಲಿ ರಾವತ್ ಇದೆ. ಸೊ ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ರಾವತ್ ಇಲ್ಲ, ಅರ್ಕಾವತ್ ಇಲ್ಲ. ಸೊ ಹಂಗಾಗಿ ಇದು ರೈಟ್ ಆನ್ಸರ್ ಕರ್ತೃತ್ವ ಉಳ್ಳ. ಆಪ್ಷನ್ 4 ಇಸ್ ರೈಟ್.
ನೆಕ್ಸ್ಟ್ ಒನ್, ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ. ಈ ಅಲಂಕಾರದಲ್ಲಿರುವ ಉಪಮಾನ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಗೀಜನ ಗೂಡು ಅಂತೆ ತೊಟ್ಟಿಲು ತೂಗುತ್ತಿದೆ ಅಂತ ಇಲ್ಲಿದೆ. ಗೀಜಗನ ಗೂಡು ಅನ್ನೋದು ಉಪಮೇಯ, ಅಂತೆ ಅನ್ನೋದು ಉಪಮವಾಚಕ, ನೆಕ್ಸ್ಟ್ ತೊಟ್ಟಿಲು ಅನ್ನೋದು ಉಪಮಾನ, ನೆಕ್ಸ್ಟ್ ತೂಗುತ್ತಿದೆ ಅನ್ನೋದು ಅದು ಸಮಾನ ಪದ ಆಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದರಲ್ಲಿ ಉಪಮಾನ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 3 ತೊಟ್ಟಿಲು ಅನ್ನೋದು ಉಪಮಾನ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಈ ಕೆಳಗೆ ಅಡಿಗೆರೆ ಎಳೆದ ಪದ ಯಾವ ಅವ್ಯಯವಾಗಿದೆ ಅಂತ ಇಲ್ಲಿ ಕ್ವಶನ್. ಅವ್ಯಯ ಪದ, ಸಮಾನಾರ್ಥಕ, ನೆಕ್ಸ್ಟ್ ಗ್ರಾಂಥಿಕ ರೂಪ, ವಿಭಕ್ತಿ ಪ್ರತ್ಯಯ, ಸಮಾಸ, ಸಂಧಿ ಎಲ್ಲದ್ರ ಬಗ್ಗೆನೂ ಕ್ವಶನ್ ನ ಕವರ್ ಮಾಡಿದ್ದಾರೆ. ಸೊ ನೋಡ್ಕೊಳ್ಳಿ, ಅಲ್ಲಿ ಉಪಮಾನ ಮತ್ತೆ ಉಪಮಾಲಂಕಾರ ಬಗ್ಗೆನೂ ಕೇಳಿದ್ರು. ಇವಾಗ ಭಲೆ ಪಂದ್ಯದಲ್ಲಿ ನಾವೇ ಗೆದ್ದವು ಅಂತ ಇಲ್ಲಿ ಕ್ವಶನ್. ನಾವೇ ಅನ್ನೋದಕ್ಕೆ ಗೆರೆ ಹಾಕಿದ್ದಾರೆ. ಇದು ನಾವೇ ಅನ್ನೋದು ಯಾವ ಒಂದು ಅವ್ಯಯ ಅಂತ ನಾವು ನೋಡೋದಾದ್ರೆ ಸಾಮಾನ್ಯ ಅವ್ಯಯ, ಅವಧಾರಣಾರ್ಥಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಭಾವಸೂಚಕ ಅವ್ಯಯ ಅಂತ ಇಲ್ಲಿ ಕ್ವಶನ್ ಆಪ್ಷನ್ ಕೊಟ್ಟಿದ್ದಾರೆ. ನಾವೇ ಏಕಾರ ಬಂದಿದೆ, ನಾವೇ ದೀರ್ಘ ಬಂದಿದೆ. ಸೊ ಅದು ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಏಕಾರ ಅಥವಾ ನಾವೇ ಅಂತ ಯಾವ್ದು ಬರುತ್ತೆ. ಸೊ ಅದು ಅವಧಾರಣಾರ್ಥಕ ಅವ್ಯಯ. ಆಪ್ಷನ್ 2 ಇಸ್ ರೈಟ್. ನೆಕ್ಸ್ಟ್ ಒನ್, ಮಾಸ್ ಮೀಡಿಯಾ ಈ ಪದದ ಕನ್ನಡದ ರೂಪ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಂಗ್ಲಿಷ್ ವರ್ಡ್ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂತ ಇಲ್ಲಿ ಕ್ವಶನ್ಗೆ ಸ್ವಂತ ಮಾಧ್ಯಮ, ಸಮೂಹ ಮಾಧ್ಯಮ, ಜಾಹೀರಾತು ಮಾಧ್ಯಮ, ಮನರಂಜನಾ ಮಾಧ್ಯಮ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವ ಮಾಧ್ಯಮ ಅಂತ ಅಂದ್ರೆ ಸಮೂಹ ಮಾಧ್ಯಮ. ಆಪ್ಷನ್ 2 ಇಸ್ ಕರೆಕ್ಟ್, ಸಮೂಹ ಮಾಧ್ಯಮ. ಈ ಕೆಳಗಿನವುಗಳಲ್ಲಿ ಯಾವುದೇ ಗುಂಪಿಗೆ ಸೇರದ ಪದವಾಗಿದೆ ಅಂತ ಕೊಟ್ಟಿದ್ದಾರೆ. ಗುಂಪಿಗೆ ಸೇರದೆ ಇರೋದು ಯಾವುದು ಅಂತ ತುಂಬಾನೇ ಕ್ವಶನ್ ಕೇಳಿದ್ದಾರೆ. ಇದರಲ್ಲಿ ಈಗೊಂದು ಕೇಳಿದ್ದಾರೆ ನೋಡಿ, ತನಯ, ತನುಜೆ, ಸುತ, ಸುಪುತ್ರ ಅಂತ ಕೊಟ್ಟಿದ್ದಾರೆ. ಸುಪುತ್ರ ಅನ್ನೋದು ಮಗ, ಸುತ ಅನ್ನೋದು ಕೂಡ ಮಗ. ನೆಕ್ಸ್ಟ್ ತನಯ ಅನ್ನೋದು ಕೂಡ ಮಗ ಆಗುತ್ತೆ, ತನುಜ ಅನ್ನೋದು ಮಗಳು ಆಗುತ್ತೆ. ಸರಿಯಾದ ಉತ್ತರ ಈ ಒಂದು ಪದ ಸೇರಲ್ಲ, ಅದಕ್ಕೋಸ್ಕರ ಆಪ್ಷನ್ 2 ಇಸ್ ರೈಟ್, ತನುಜೆ. ನೆಕ್ಸ್ಟ್ ನೋಡೋಣ, ಬಿಸಿಲ್ಗುದುರೆ ಪದದ ಅರ್ಥ ಏನು ಅಂತ ಇಲ್ಲಿ ಅರ್ಥ ಕೇಳಿದ್ದಾರೆ. ಕಲ್ಪನೆ, ನೆರಳು, ಭ್ರಮೆ, ಭಾವನೆ ಅಂತ ಇದೆ. ಬಿಸಿಲ್ಗುದುರೆ ಪದದ ಅರ್ಥ ಏನು ಅಂತ ಅಂದ್ರೆ ಭ್ರಮೆ ಆಗುತ್ತೆ. ಆಪ್ಷನ್ 3 ಇಸ್ ಭ್ರಮೆ ಅನ್ನೋದು ಬಿಸಿಲ್ಗುದುರೆ ಪದದ ಅರ್ಥ. ಇದ್ರಲ್ಲ ನಾನು ಇಲ್ಲಿಯವರೆಗೂ ಕೆಇ ಅವರು ಕಂಡಕ್ಟ್ ಮಾಡಿದಂತ 20/7/2024 ಕಡ್ಡಾಯ ಕನ್ನಡ ಎಕ್ಸಾಮ್ ನ ಮಾಡಿದ್ರು. ಆ ಒಂದು ಕ್ವಶನ್ ಪೇಪರ್ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ವಿಡಿಯೋದಿಂದ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂದ್ರೆ ಯಾವ ರೀತಿ ಕ್ವಶನ್ ಕೊಟ್ಟಿದ್ರು ಅಂತ ನಮಗೆ ಗೊತ್ತಾಗುತ್ತೆ, ತುಂಬಾನೇ ಯೂಸ್ಫುಲ್ ಆಗುತ್ತೆ ಎಕ್ಸಾಮ್ಸ್ಗೆ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಆಲ್ ದ ಬೆಸ್ಟ್ ಇವಾಗಲೇ ಹೇಳ್ತಿದ್ದೀನಿ. ಎಲ್ಲರೂ ಕೂಡ ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ ಅಲ್ಲಿ ಪಾಸ್ ಆಗಲಿ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸೋ ಮಚ್.